मुद्रां करसरसिजै पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशुभिप्लावयन्माम् आविर्भूयादनगमहिमा मानसे वागधीशः स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। विष्णुतीर्थकल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं। श्रीगुरुभ्यो नमः। हरिः ओम्। सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। नमो भगवते तस्मै सर्वतः परमायते सर्वप्राणिहृदिस्थाय वामनाय नमो नमः। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಕಾಠಕೋಪನಿಷತ್ತಿನ ಪ್ರವಚನದ 7ನೇ ದಿನ, ಕೊನೆ ದಿವಸದಲ್ಲಿ ನಾವೆಲ್ಲ ಇದ್ದೇವೆ. ಹಿಂದೆ ನಾವು ಕೇಳಿದಂತೆ ಪರಮಜ್ಞಾನಿಯಾದಂತಹ ನಚಿಕೇತ ತಂದೆಯ ಶಾಪಕ್ಕೆ ಒಳಗಾಗಿ ಅವನು ಯಮಲೋಕಕ್ಕೆ ಬರ್ತಾನೆ. ಯಮಲೋಕಕ್ಕೆ ಬಂದಾಗ ಯಮ ಅಲ್ಲಿ ಇರೋದಿಲ್ಲ. ಹಾಗಾಗಿ 3 ದಿವಸಗಳ ಕಾಲ ಉಪವಾಸದಲ್ಲಿಯೇ ಇರ್ತಾನೆ. ಕೊನೆಗೆ ಯಮ ಬಂದಾಗ, ನೀನು 3 ದಿವಸ ನನ್ನ ಮನೆಯಲ್ಲಿ ಉಪವಾಸ ಇದ್ದಿದ್ದೀಯಾ, ಅದಕ್ಕೆ ಪ್ರತಿಯಾಗಿ 3 ವರಗಳನ್ನು ಕೊಡ್ತೇನೆ ಅಂತ. ಮೊದಲನೇ ವರದಿಂದ ತಂದೆಗೆ ಸಿಟ್ಟು ಕಡಿಮೆಯಾಗಬೇಕು ಅನ್ನುವಂತಹ ವರ. 2ನೇ ವರದಿಂದಾಗಿ ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ಬಗ್ಗೆ ಜ್ಞಾನ. 3ನೇ ವರ ಮುಕ್ತರಿಗೆ ನಿಯಾಮಕನಾದಂತಹ ಪರಮಾತ್ಮನ ಬಗ್ಗೆ ಅವನು ವರವನ್ನು ಕೇಳುತ್ತಾನೆ. ಹೀಗೆ ಯಮಧರ್ಮರಾಜ ಅನೇಕ ವಿಧವಾಗಿ ಅವನಿಗೆ ಮುಕ್ತರಿಗೆ ನಿಯಾಮಕನಾದಂತಹ ಪರಮಾತ್ಮನ ಸ್ವರೂಪವನ್ನು ವರ್ಣಿಸ್ತಾ ಬರ್ತಾನೆ. ಮುಂದೆ ಹೇಳ್ತಾರೆ, ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ ಕಸ್ತಂ ಮದಾಮದಂ ದೇವಂ ಮದನ್ಯೋ ಜ್ಞಾತುಮರ್ಹತಿ ಅಂತ. ಪರಮಾತ್ಮ ಅವನಿಗೆ ನಾವೊಂದು ಶಬ್ದದಿಂದ ಕರಿತೇವೆ. ಏನಂದರೆ ಅಘಟಿತ ಘಟನಾ ಚತುರ ಅಂತ. ಅಂದರೆ ಏನು ಬೇಕಾದರೂ ಕೂಡ ಮಾಡುವಂಥ ಸಾಮರ್ಥ್ಯ ಇದೆ ಅಂತ ಕರಿತೀವಿ. ಸರ್ವಸಮರ್ಥ ಅಂತ. ಲೋಕದಲ್ಲಿ ಯಾವುದು ಮಾಡಲಿಕ್ಕೆ ಅತ್ಯಂತ ಇಂಪಾಸಿಬಲ್ ಅಂತ ಕಾಣಿಸುತ್ತೋ ಅದನ್ನೂ ಕೂಡ ಮಾಡುವಂತಹ ಸಾಮರ್ಥ್ಯ ಪರಮಾತ್ಮನಿಗಿದೆ ಅಂತ ಕೇಳ್ತೇವೆ. ಅದನ್ನೇ ಉಪನಿಷತ್ತು ಹೇಳುತ್ತೆ, ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ ಅಂತ. ಒಬ್ಬ ವ್ಯಕ್ತಿ ಒಂದು ಕಡೆ ಕುಳಿತುಕೊಂಡ ಅಂತ ಹೇಳಿದ್ರೆ, ಕುಳಿತುಕೊಂಡೇ ಇದ್ದ ಅಂತ ಹೇಳಿದ್ರೆ ಅವನು ವ್ಯಕ್ತಿ ದೂರ ಹೋಗ್ಲಿಕ್ಕಾಗಲ್ಲ. ಇಲ್ಲಿಂದ ಒಬ್ಬ ವ್ಯಕ್ತಿ ದೂರ ಹೋಗಬೇಕು ಅಂತ ಹೇಳಿ ನಡೆದುಕೊಂಡು ಹೋಗಬೇಕು, ಅದು ಇನ್ನೊಂದು ಜನ ವೆಹಿಕಲ್ ಮೂಲಕ ಹೋಗಬೇಕು. ಕೂತ್ಕೊಂಡಿದ್ದಲ್ಲಿಂದನೇ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಒಬ್ಬ ವ್ಯಕ್ತಿ ಮಲ್ಕೊಂಡಿದ್ದ ಅಂತ ಹೇಳಿದ್ರೆ ಮಲ್ಕೊಂಡಲ್ಲೇ ಇರ್ತಾನೆ, ಎಲ್ಲ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಪರಮಾತ್ಮನ ಸಾಮರ್ಥ್ಯ ಎಂತಹದ್ದು ಅಂತ ಹೇಳಿದ್ರೆ, ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ. ಪರಮಾತ್ಮ ಕುಳಿತುಕೊಂಡೇ ಇರ್ತಾನೆ, ಆದರೆ ಕುಳಿತುಕೊಂಡಿದ್ದ ಸ್ಥಳಕ್ಕಿಂತ 100 ಕಿಲೋಮೀಟರ್ ದೂರದಲ್ಲಿಯೂ ಹೋಗಿರ್ತಾನೆ. ಪರಮಾತ್ಮ ಮಲಗಿಕೊಂಡಿರ್ತಾನೆ, ಅಲ್ಲೇ ಇರ್ತಾನೆ, ಆದರೂ ಕೂಡ ಎಲ್ಲ ಕಡೆ ಓಡಾಡಿ ಬರ್ತಾನೆ ಅಂತ. ಹೀಗೆ ನಾವು ಇವತ್ತು ಐಂದ್ರಜಾಲಿಕ ಅಂತ ನೋಡ್ತೀವಿ, ಮ್ಯಾಜಿಕ್ ಅಂತ, ಕಣ್ಕಟ್ಟು ವಿದ್ಯೆ ಅಂತ ಕೇಳ್ತೇವೆ. ಅದರಲ್ಲಿ ಹಾಗೇ ಆಗುತ್ತೆ. ಇಲ್ಲೊಬ್ಬ ಕುಳಿತುಕೊಂಡಿರ್ತಾನೆ, ಮುಂದಿನ ಕ್ಷಣ ನೋಡಿದ್ರೆ ಇನ್ನೆಲ್ಲೋ ಹೋಗಿರ್ತಾನೆ. ಹಾಗೆ ಪರಮಾತ್ಮ ಕೂಡ ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗಾದರೆ ಅವನು ಮಾಡೋದೇನು ಅಂದರೆ, ಒಬ್ಬ ಮ್ಯಾಜಿಷಿಯನ್ ಮಾಡೋದೇನು? ಅದು ಮೋಸ, ಮೋಹಕ ವಿದ್ಯೆ, ಕುಹಕ ವಿದ್ಯೆ. ಹಾಗಾದರೆ ಪರಮಾತ್ಮನು ಕೂಡ ಐಂದ್ರಜಾಲಿಕ ಮಾಡುವಂತೆ ನಮಗೆ ಮೋಸ ಮಾಡ್ತಾನೆ ಎನ್ನುವಂಥ ಪ್ರಶ್ನೆ ಬರುತ್ತೆ. ಅದಕ್ಕೆ ಉಪನಿಷತ್ ಮಧ್ವಾಚಾರ್ಯರು ಹೇಳ್ತಾರೆ, ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ ಐಶ್ವರ್ಯಾದೇವ ಭಗವಾನ್ ವಿರುದ್ಧಂ ಘಟಯತ್ಯಸೌ ಅಂತ. ಪರಮಾತ್ಮ ಯಾವತ್ತೂ ಕೂಡ ಜನರಿಗೆ ಮೋಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ಭಾಗವತದಲ್ಲಿ ಪ್ರಾರಂಭದಲ್ಲಿ ಹೇಳಬೇಕಾದ್ರೆ, ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಅಂತ.
ಕುಹಕಂ ಅಂತ ಹೇಳಿದ್ರೆ ಇನ್ನು ಕಣ್ಣುಕಟ್ಟು ವಿದ್ಯೆ, ಮೋಸ ಮಾಡೋದು, ಮ್ಯಾಜಿಕ್ ಮಾಡೋದು ಪರಮಾತ್ಮನಲ್ಲಿ ಇಲ್ಲ. ಮತ್ತು ಇದೆಲ್ಲ ಹೇಗೆ ಸಾಧ್ಯ ಅಂತ. ಕುಳಿತುಕೊಂಡಲ್ಲೇ ಪರಮಾತ್ಮ ಇರ್ತಾನೆ, ಆದರೆ ದೂರ ಹೋಗಿರ್ತಾನೆ. ಮಲಗಿಕೊಂಡಲ್ಲೇ ಪರಮಾತ್ಮ ಮಲಗಿಕೊಂಡಿರ್ತಾನೆ, ಆದರೆ ಎಲ್ಲ ಕಡೆ ಹೋಗಿ ಬಂದಿರ್ತಾನೆ. ಇದೆಲ್ಲ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಐಶ್ವರ್ಯಾದೇವ ಭಗವಾನ್ ವಿರುದ್ಧಂ ಘಟಯತ್ಯಸೋ ಅಂತ. ಪರಮಾತ್ಮ ಈಶ್ವರ, ಅವನಲ್ಲಿ ಐಶ್ವರ್ಯ ಇದೆ. ಐಶ್ವರ್ಯ ಅಂತ ಹೇಳಿದ್ರೆ ಸರ್ವ ಸಮರ್ಥ, ಏನು ಬೇಕಾದರೂ ಕೂಡ ಮಾಡುವಂತಹ ಸಾಮರ್ಥ್ಯ ಪರಮಾತ್ಮನಿಗಿದೆ. ಆದ್ದರಿಂದಾಗಿ ಲೋಕದಲ್ಲಿ ನಮಗೆ ಯಾವುದು ಇಂಪಾಸಿಬಲ್ ಅಂತ ಅನಿಸುತ್ತೋ ಅದೆಲ್ಲವನ್ನೂ ಕೂಡ ಪರಮಾತ್ಮ ಅತ್ಯಂತ ಸುಲಭವಾಗಿ ಯಾವುದೇ ರೀತಿಯಾದಂತಹ ಕಷ್ಟ ಇಲ್ಲದಂತೆ ಪರಮಾತ್ಮ ಮಾಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮ ಏನು? ಈಶ್ವರ, ಸರ್ವಸಮರ್ಥ, ಏನು ಬೇಕಾದರೂ ಕೂಡ ಮಾಡುವಂತಹ ಸಾಮರ್ಥ್ಯ ಇರುವಂತಹ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪರಮಾತ್ಮ ಏನಾಗಿದ್ದಾನೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಜೀವಿಗಳ ಶರೀರದಲ್ಲಿಯೂ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಶರೀರಂ ಶರೀರೇಶು ಅನವಸ್ಥೇಶು ಅವಸ್ಥಿಶಂ ಮಹಾಂತಂ ವಿಭುಮಾತ್ಮಾನಂ ಮತ್ವಾ ಧೀರೋ ನಶೋಚತಿ ಅಂತ. ಅಶರೀರ ಅಂತ, ಪರಮಾತ್ಮನಿಗೆ ಶರೀರ ಇಲ್ಲ ಅಂತ ಉಪನಿಷತ್ ಹೇಳ್ತಾ ಇದೆ. ಆದರೆ ನಾವು ಪರಮಾತ್ಮನಿಗೆ ಒಂದು ಶರೀರ ಇದೆ ಅಂತ ಹೇಳ್ತೀವಿ. ಅವನು ಕಣ್ಣು ಜ್ಞಾನಾನಂದಮಯ, ಕಿವಿ ಜ್ಞಾನಾನಂದಮಯ. ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳುವಂತೆ ಪರಮಾತ್ಮನ ಒಂದೊಂದು ಅಂಗಾಂಗವನ್ನು ಕೂಡ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಕಿರೀಟ ಘೃಷ್ಟಪೀಠವತ್ ಹೃತ್ತಮ ಶ್ರವಣೇರ್ಕಾಭಂ ಶ್ರೀಪತೆ ಪಾದಪಂಕಜಂ ಜಾಂಬೂನದಾಂಬರಾಧಾರಂ ನಿತಂಬಂ ಚಿಂತೆಮೀಶಿತು ಅಂತ ಪರಮಾತ್ಮನ ಒಂದೊಂದು ಅಂಗಾಂಗಗಳನ್ನು ಕೂಡ ಒಂದೊಂದು ಶ್ಲೋಕದಲ್ಲಿ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಅಶರೀರಂ, ಪರಮಾತ್ಮನಿಗೆ ಶರೀರವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇದಕ್ಕೇನರ್ಥ ಅಂತ ಹೇಳಿದ್ರೆ, ಅಶರೀರ ಅಂತ ಹೇಳಿದ್ರೆ ಪರಮಾತ್ಮನಿಗೆ ನಮ್ಮಂತೆ ಯಾವತ್ತೋ ಬಂದು ಯಾವತ್ತೋ ನಾಶ ಆಗುವಂತಹ ಪಾಂಚಭೌತಿಕವಾದಂತಹ ಶರೀರ ಎಂಬುದು ಪರಮಾತ್ಮನಿಗೆ ಇಲ್ಲ. ಮತ್ತು ಪರಮಾತ್ಮನಿಗೆ ಇರುವಂತಹ ಶರೀರ ಎಂತಹದ್ದು ಅಂತ ಹೇಳಿದ್ರೆ ಅದು ಏನಾಗಿದೆ, ಯಾವತ್ತೂ ನಾಶ ಆಗದೇ ಇರುವಂತಹ ದಿವ್ಯವಾದಂತಹ ಜ್ಞಾನಾನಂದಮಯವಾದಂತಹ ಶರೀರ, ಅದು ಪರಮಾತ್ಮನ ಶರೀರ ಅಂತ. ಪರಮಾತ್ಮನಿಗೆ ಏನು ಯಾವ ಶರೀರ ಇಲ್ಲ? ಪಾಂಚಭೌತಿಕವಾದಂತಹ ನಾಶವಾಗುವಂತಹ ಶರೀರ ಇಲ್ಲ ಅಂತ ಹೇಳಿದರು. ಆದರೆ ಆ ಪರಮಾತ್ಮ ಎಲ್ಲ ಶರೀರದ ಒಳಗೂ ಇದ್ದಾನೆ ಅಂತೆ. ಪರಮಾತ್ಮನಿಗೆ ಪಾಂಚಭೌತಿಕವಾದಂತಹ ಶರೀರ ಇಲ್ಲ, ಆದರೂ ಆ ಪರಮಾತ್ಮ ಏನಾಗಿದ್ದಾನೆ? ಪಾಂಚಭೌತಿಕವಾದಂತಹ ಎಲ್ಲ ಶರೀರದ ಒಳಗಡೆನೂ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪರಮಾತ್ಮನಿಗೆ ಸ್ವಯಂ ಪಾಂಚಭೌತಿಕವಾದ ಶರೀರ ಇಲ್ಲ. ಮತ್ತು ಯಾರಿಗಿದೆ ಪಾಂಚಭೌತಿಕವಾದಂಥ ಶರೀರ? ನಮ್ಮೆಲ್ಲರಿಗೂ ಇದೆ. ಎಲ್ಲ ಜೀವರಿಗೂ ಪಾಂಚಭೌತಿಕವಾದಂಥ ಒಂದು ಸಾಮಾನ್ಯವಾದಂಥ ಶರೀರ ಇದೆ. ಒಂದು ದಿವಸ ಹುಟ್ಟಿ ಒಂದು ದಿವಸ ನಾಶ ಆಗುವಂತಹ ಶರೀರ ಯಾರಿಗಿದೆ? ಜೀವರಿಗೆ ಇದೆ. ಆ ಎಲ್ಲ ಶರೀರದ ಒಳಗಡೆನೂ ಕೂಡ ಯಾರಿದ್ದಾನೆ? ಜೀವ ಇದ್ದಾನೆ. ಆ ಜೀವನ ಒಳಗಡೆ ಯಾರಿದ್ದಾರೆ? ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮ ಅವನಿಗೆ ವಾಸ್ತವಿಕವಾಗಿ ಹುಟ್ಟುವಂತಹ ಸಾಯುವಂತಹ ಶರೀರ ಇಲ್ಲ. ಆದರೂ ಕೂಡ ಪರಮಾತ್ಮ ಎಲ್ಲರಿಗೂ ಇರುವಂತಹ ಹುಟ್ಟು ಸಾಯುವಂತಹ ಶರೀರದಲ್ಲಿ ಪರಮಾತ್ಮ ತಾನು ಒಳಗಡೆ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಯಾಕಿರ್ತಾನೆ ಅಂತ. ಯಾಕೆಂದರೆ ಯಾವುದೋ ಒಬ್ಬ ವ್ಯಕ್ತಿ ನಮ್ಮೆಲ್ಲ ಒಳಗಡೆ ಇದ್ದುಕೊಂಡು ಕಣ್ಣು ಕಿವಿ ಎಲ್ಲವನ್ನು ಕೂಡ ನಿಯಂತ್ರಣ ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೇನಾದರೂ ಪ್ರಯೋಜನ ಇರಬೇಕಲ್ಲ. ಸುಮ್ಮನೆ ಯೂಸ್ ಇಲ್ದೇನೆ ಯಾವುದೋ ಒಬ್ಬ ವ್ಯಕ್ತಿ ಏನೂ ಕೂಡ ಮಾಡೋದಿಲ್ಲ. ಸಂಸ್ಕೃತದಲ್ಲಿ ಒಂದು ಮಾತೇ ಇದೆ, ಪ್ರಯೋಜನ ಮನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ ಅಂತ. ಅಂದರೆ ಒಬ್ಬ ಹುಚ್ಚ ವ್ಯಕ್ತಿ ಇರ್ತಾನೆ, ಅವನಿಗೇನೋ ಬುದ್ಧಿ ಏನೂ ಇರೋದಿಲ್ಲ. ಅವನೇನೋ ಒಂದು ಹುಚ್ಚು ತನಗೇನು ಮಾಡ್ಬೇಕು ಅನ್ಸುತ್ತೆ ಅದನ್ನು ಮಾಡ್ತಾ ಇರ್ತಾನೆ. ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ನಮಗನ್ಸುತ್ತೆ. ಆದರೆ ಅವನು ಆ ರೀತಿ ಹುಚ್ಚುಚ್ಚು ಆಡೋದ್ರಿಂದ ಅವನಿಗೊಂದು ಖುಷಿ ಆಗುತ್ತೆ, ಹುಚ್ಚನಿಗೆ ಒಂದು ಖುಷಿ ಆಗುತ್ತೆ, ಅದಕ್ಕೋಸ್ಕರ ಅವನು ಮಾಡ್ತಾ ಇರ್ತಾನೆ. ಹಾಗೆ ಜಗತ್ತಿನಲ್ಲಿ ಒಬ್ಬ ಸಾಮಾನ್ಯ ಹುಚ್ಚನೂ ಕೂಡ ತಾನು ಒಂದು ಏನೋ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದರಿಂದ ಅವನಿಗೆ ಒಂದು ಪ್ರಯೋಜನ ಅಂತ ಇರುತ್ತೆ. ಅಂತಹದರಲ್ಲಿ ಸರ್ವಸಮರ್ಥನಾದಂತಹ ಪರಮಾತ್ಮ ಎಲ್ಲ ಜೀವರ ಒಳಗಡೆನೂ ಕೂಡ ಇದ್ದುಕೊಂಡು ಪ್ರತಿಯೊಂದು ಕೆಲಸವನ್ನು ಮಾಡಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಏನಾದರೂ ಕೂಡ ಒಂದು ಪ್ರಯೋಜನ ಇರಲೇಬೇಕು. ಆ ಪ್ರಯೋಜನ ಏನು ಅಂತ ಅನೇಕರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉಪನಿಷತ್ತು ಹೇಳುತ್ತೆ, ಪರಮಾತ್ಮ ಎಲ್ಲರ ಶರೀರದ ಒಳಗಡೆ ಇದ್ದರೂ ಕೂಡ ಅವನಿಗೆ ಏನೂ ಪ್ರಯೋಜನ ಇಲ್ಲ ಅಂತ. ಮತ್ತ್ಯಾಕಿದ್ದಾನೆ? ಅದು ಅವನ ಕರ್ತವ್ಯ ಅಂತೆ. ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ ಅವರ ಕೈಯಿಂದಾಗಿ ಸಾಧನೆ ಮಾಡಿಸಿ ಅವರವರ ಯೋಗ್ಯತೆಗೆ ಅನುಗುಣವಾದಂತಹ ಫಲವನ್ನು ಕೊಡುವುದು ಪರಮಾತ್ಮನ ಒಂದು ಕರ್ತವ್ಯ. ಯಾಕೆಂದರೆ ಅವನು ಎಲ್ಲರಿಗೂ ರಾಜ. ಹೇಗೆ ರಾಜ
ರಾಜನಾದವನು ಇವನು ನಮ್ಮವನು, ಇವನು ಬೇರೆಯವನು, ಇವನು ನನಗೆ ತುಂಬ ಪ್ರೀತಿ ಪಾತ್ರ, ಇವನು ನನಗೆ ತುಂಬ ದ್ವೇಷಿ ಅಂತ ತನ್ನ ಪ್ರಜೆಗಳಲ್ಲಿ ಭೇದ ಭಾವ ಮಾಡಬಾರ್ದು. ರಾಜ ಅಂತ ಹೇಳಿದ್ರೆ ಎಲ್ಲರಿಗೂ ರಾಜ, ಪ್ರಜೆಗಳು ಅಂತ ಹೇಳಿದ್ರೆ ಎಲ್ಲ ಪ್ರಜೆಗಳು ಕೂಡ ಸಮಾನರು. ಹಾಗಾಗಿ ಎಲ್ಲರನ್ನೂ ಕೂಡ ಸಮಾನವಾಗಿಯೇ ನೋಡಬೇಕು. ಹಾಗೆ ಪರಮಾತ್ಮ ಅವನು ಇಡೀ ಬ್ರಹ್ಮಾಂಡದ ರಾಜ. ಆ ಬ್ರಹ್ಮಾಂಡದಲ್ಲಿ ಇರುವಂತಹ ಪ್ರತಿಯೊಬ್ಬ ಪ್ರಜೆಗಳು ಬ್ರಹ್ಮದೇವರಿಂದಾಗಿ ಆರಂಭ ಮಾಡಿ ಪ್ರತಿಯೊಬ್ಬರು ಕೂಡ ಅವನ ಪ್ರಜೆಗಳು. ಹಾಗಾಗಿ ಪರಮಾತ್ಮ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅಂತ ಹೇಳಿದ್ರೆ ಎಲ್ಲರ ಒಳಗಡೆನೂ ಪ್ರವೇಶ ಮಾಡಿ ಅವರವರಿಗೆ ಯೋಗ್ಯವಾದಂತಹ ಕಾರ್ಯಗಳನ್ನು ಮಾಡಿಸಿ ಅವರವರಿಗೆ ಯೋಗ್ಯವಾದಂತಹ ಫಲಗಳನ್ನು ಕೊಡಿಸಲೇಬೇಕು ಪರಮಾತ್ಮ. ಹಾಗಾಗಿ ಪರಮಾತ್ಮ ಜೀವಿಗಳಿಗೆ ಪ್ರಯೋಜನ ಆಗಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಮಾತ್ರ ಪ್ರತಿಯೊಬ್ಬರ ಒಳಗಡೆನೂ ಕೂಡ ಪ್ರವೇಶ ಮಾಡಿ ಅವರವರ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರತಿಯೊಬ್ಬರ ಶರೀರದಲ್ಲಿಯೂ ಪರಮಾತ್ಮ ಇದ್ದಾನೆ ಎಂಬುದಾಗಿ ಯಾರು ತಿಳಿತಾನೋ ಮಹಾಂತಂ ವಿಭುಮಾತ್ಮಾನಂ, ಮಹಾತ್ಮನಾದಂತಹ ಅಂತಹ ಪರಮಾತ್ಮನನ್ನು ಯಾರು ತಿಳಿತಾನೋ ಅಂತಹ ವ್ಯಕ್ತಿ ಮತ್ವಾ ಧೀರ ನಶೋಚತಿ ಅಂತ, ಅವನೇ ನಿಜವಾದಂತಹ ಧೀರ ಅಂತ. ನಾವು ಮೊನ್ನೆ ಕೇಳಿದಂತೆ ಧೀರ ಅಂತ ಹೇಳಿದ್ರೆ ಕೇವಲ ಪರಾಕ್ರಮಶಾಲಿ ಆ ರೀತಿಯಾಗಿ ಅರ್ಥ ಅಲ್ಲ. ಧೀ ಅಂತ ಹೇಳಿದರೆ ಜ್ಞಾನ, ಅದರಲ್ಲಿಯೇ ರಮತೆ, ಸುಖವನ್ನು ಅನುಭವಿಸುವನು ಅಂತ. ಅಂದರೆ ಅವನಿಗೆ ಸುಖವನ್ನು ಅನುಭವಿಸಲಿಕ್ಕೆ ಬೇರೆ ಯಾವುದೋ ಲೌಕಿಕ ಪದಾರ್ಥಗಳು ಬೇಕಾಗಿಲ್ಲ. ಪರಮಾತ್ಮನ ತತ್ವಜ್ಞಾನ ಇದ್ದರೆ ಸಾಕು. ಅದರಿಂದಾಗಿಯೇ ಸುಖವನ್ನು ಅನುಭವಿಸುವಂತಹ ವ್ಯಕ್ತಿಗಳಿಗೆ, ಮಹಾಜ್ಞಾನಿಗಳಿಗೆ ಧೀರರು ಅಂತ ಹೇಳ್ತಾರೆ. ಈ ರೀತಿಯಾಗಿ ಪ್ರತಿಯೊಬ್ಬ ಜೀವಿಗಳಲ್ಲಿಯೂ ಯಾರು ಪರಮಾತ್ಮನನ್ನು ಕಾಣ್ತಾನೋ ಅವನೇ ನಿಜವಾದಂತಹ ಧೀರ. ಅವನು ಯಾವತ್ತೂ ಕೂಡ ತನ್ನ ಜೀವನದಲ್ಲಿ ದುಃಖವನ್ನು ಅನುಭವಿಸುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ, ಪರಮಾತ್ಮನನ್ನು ಎಲ್ಲ ಕಡೆ ಕಾಣಬೇಕು, ಎಲ್ಲ ಜೀವಿಗಳ ಒಳಗಡೆ ಕಾಣಬೇಕು ಅಂತ ಎಲ್ಲ ಹೇಳಿದರು. ಹಾಗಾದರೆ ಕಾಣುವುದಷ್ಟು ಸುಲಭನಾ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು ಅಂತ ಹೇಳಿದ್ರೆ ಅದು ಪರಮಾತ್ಮನೇ ಮಾಡಿಸಬೇಕು ಅಂತ. ನಾಯಮಾತ್ಮ ಪ್ರವಚನೇನ ಲಭ್ಯೇಯ ನ ಮೇಧಯಾನ ಬಹುನಾಶ್ರುತೇನ ಯಮೈವೇಶ ವೃಣತೆ ತೇನ ಲಭ್ಯ ತಸ್ಸೇಷಾತ್ಮ ವಿವೃಣತೆ ತನೂಂ ಸ್ವಾಮ್ ಅಂತ. ಇದು ತುಂಬ ಪ್ರಸಿದ್ಧವಾದಂತಹ ಮಂತ್ರ. ಯಮೈವೇಶ ವೃಣತೆ ತೇನ ಲಭ್ಯ ತಸ್ಸೇಷಾತ್ಮ ವಿವೃಣತೆ ತನೂಂ ಸ್ವಾಮ್ ಅಂತ. ಪರಮಾತ್ಮನ ಹೇಗೆ ತಿಳಿಬೇಕು? ನಾಯಮಾತ್ಮ ಪ್ರವಚನೇನ ಲಭ್ಯ ಅಂತ. ಅಂದರೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು ಅಂತೇಳಿ ಕೇವಲ ಬರೀ ಪಾಠ ಹೇಳ್ತಾ ಇದ್ದರೆ, ಪ್ರವಚನ ಹೇಳ್ತಾ ಇದ್ದರೆ, ಅಥವಾ ಪಾಠ ಕೇಳ್ತಾ ಇದ್ದರೆ, ಪ್ರವಚನ ಕೇಳ್ತಾ ಇದ್ದರೆ ಪರಮಾತ್ಮನ ಸಾಕ್ಷಾತ್ಕಾರ ಆಗೋದಿಲ್ಲ. ಮತ್ತೇನು? ನ ಮೇಧಯ, ನನಗೆ ಯಾವುದೇ ಗುರುಗಳು ಬೇಡ, ಪಾಠ ಬೇಡ, ಪ್ರವಚನ ಬೇಡ, ನಾನೇ ಸ್ವತಃ ನನಗೆ ಒಳ್ಳೆಯ ಬುದ್ಧಿಶಕ್ತಿ ಇದೆ, ಪ್ರಜ್ಞಾಶಕ್ತಿ ಇದೆ, ನಾನೇ ಅಧ್ಯಯನ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಅದರಿಂದನೂ ಪರಮಾತ್ಮ ತಿಳಿಯೋದಿಲ್ಲ. ಮತ್ತೇನು? ನ ಬಹುನಾಶ್ರುತೇನ, ನಿರಂತರವಾಗಿ ಪರಮಾತ್ಮನ ಬಗ್ಗೆ ಶ್ರವಣ ಮಾಡ್ತಾ ಇದ್ದರೂ ಕೂಡ ಪರಮಾತ್ಮನ ಜ್ಞಾನ ಬರುತ್ತೆ, ಸಾಕ್ಷಾತ್ಕಾರ ಆಗೋದಿಲ್ಲ. ಸಾಕ್ಷಾತ್ಕಾರ ಬೇರೆ, ಜ್ಞಾನ ಬೇರೆ. ಜ್ಞಾನ ಎಲ್ಲರಿಗೂ ಇರುತ್ತೆ, ಸಾಕ್ಷಾತ್ಕಾರ ಅಂಥೇಳಿ ಪರಮಾತ್ಮನ ಪ್ರತ್ಯಕ್ಷ, ಅದು ಎಲ್ಲರಿಗೂ ಆಗೋದಿಲ್ಲ. ಮತ್ತಾರಿಗಾಗತ್ತೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಯಮೈವೇಶ ವೃಣತೆ ತೇನ ಲಭ್ಯ ಅಂತ. ಅಂದರೆ ನಾವು ಪರಮಾತ್ಮನ ದೊಡ್ಡ ಭಕ್ತ, ನಾನು ಪರಮಾತ್ಮನ ಜ್ಞಾನಿ, ಹಾಗೆ ಹೀಗೆ ಅಂತ ನಾವು ಹೇಳ್ಕೊಳ್ಬಾರ್ದು ಅಂತೆ. ಹೊರತು ಪರಮಾತ್ಮನ ಮನಸ್ಸಿಗೆ ಅನ್ನಿಸ್ಬೇಕಂತೆ, ಇವನು ನಿಜವಾದಂತಹ ನನ್ನ ಭಕ್ತ, ಇವನಿಗೆ ನನ್ನ ಸ್ವರೂಪವನ್ನು, ನನ್ನ ರೂಪವನ್ನು ದರ್ಶನ ಮಾಡಿಸಬೇಕು ಅಂತ ಪರಮಾತ್ಮನ ಮನಸ್ಸಿಗೆ ಬರಬೇಕು. ಪರಮಾತ್ಮನ ಮನಸ್ಸಿಗೆ ಬಂದಾಗ ಏನಾಗುತ್ತೆ? ಪರಮಾತ್ಮ ತನ್ನ ನಿಜವಾದಂತಹ ಸ್ವರೂಪವನ್ನು ತನ್ನ ಭಕ್ತರಿಗೆ ದರ್ಶನ ಮಾಡಿಸ್ತಾನೆ. ಹೊರತು ನಾನು ಪರಮಾತ್ಮನ ಭಕ್ತ, ನಾನು ಜ್ಞಾನಿ, ನಾನು ಪಂಡಿತ, ನಾನು ತುಂಬ ಕೇಳಿದ್ದೇನೆ, ನಾನು ತುಂಬ ಅಧ್ಯಯನ ಮಾಡಿದ್ದೇನೆ ಅಂತ ನಾವು ಅಂದುಕೊಂಡ್ರೆ ಸಾಕಾಗೋದಿಲ್ಲ. ಪರಮಾತ್ಮನ ಮನಸ್ಸಿಗೆ ಅನ್ನಿಸ್ಬೇಕು, ಇವನು ನಿಜವಾದಂತಹ ಜ್ಞಾನಿ, ಇವನು ನಿಜವಾದಂತಹ ಬುದ್ಧಿವಂತ, ಇವನು ನಿಜವಾದಂತಹ ಭಕ್ತ, ಇವನು ನಿಜವಾದಂತಹ ವೈರಾಗ್ಯಶಾಲಿ ಅಂತ ಪರಮಾತ್ಮನಿಗೆ ಅನಿಸಿದಾಗ ಮಾತ್ರ ಏನಾಗುತ್ತೆ? ಪರಮಾತ್ಮ ತನ್ನ ನಿಜವಾದಂತಹ ಸ್ವರೂಪವನ್ನು ತನಗೆ ದರ್ಶನ ಮಾಡಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ನಿಜವಾದಂತಹ ಭಕ್ತ ಅಂತ ಪರಮಾತ್ಮನ ಮನಸ್ಸಿಗೆ ಅನ್ನಿಸ್ಬೇಕು. ಆ ರೀತಿಯಾಗಿ ಪರಮಾತ್ಮನ ಮನಸ್ಸಿಗೆ ಅನ್ನಿಸಬೇಕು ಅಂತ ಹೇಳಿದರೆ ನಾವು ವ್ಯಷೇಮ ದೇವಹಿತಂ ಯದಾಯುಹು ಅಂತ ಒಂದು ಮಾತು ಬರುತ್ತೆ ವೇದದಲ್ಲಿ. ಅಂದರೆ ಅದು ಒಂದು ಆಶೀರ್ವಾದ ಮಂತ್ರ. ಅದರಲ್ಲಿ ಎಲ್ಲ ಹೇಳ್ತಾರೆ, ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ ಭದ್ರಂ ಪಶ್ಯೇಮ ಅಕ್ಷಭಿರ್ಯಜತ್ರಾಹ ಸ್ಥಿರೈರಂಗೈ ಸುಷ್ಟಾಂಸಸ್ತನೋಭಿ ವ್ಯಷೇಮ ದೇವಹಿತಂ ಯದಾಯುಹು ಅಂತ. ಅಂದರೆ ಯಾವಾಗಲೂ ನಮ್ಮ ಕಿವಿಯಿಂದ ಒಳ್ಳೆಯದನ್ನೇ ಕೇಳೋಣ, ನಮ್ಮ ಕಣ್ಣಿಂದಾಗಿ ಒಳ್ಳೆಯದನ್ನೇ ನೋಡೋಣ,
ಕೊನೆಗೆ ಸ್ಥಿರೈರಂಗೈಹಿ ಸ್ತುಷ್ಟವಾಂ ಸ್ವಸ್ತನೂಭಿಹಿ, ನಮಗೆ ಎಷ್ಟು ವರ್ಷ ಆಯಸ್ಸಿರುತ್ತೋ ಅಷ್ಟು ವರ್ಷಗಳ ಕಾಲ ನಮ್ಮ ಇಂದ್ರಿಯಗಳು ಚೆನ್ನಾಗಿ ನಮ್ಮ ಕಂಟ್ರೋಲ್ನಲ್ಲಿ ಇರಲಿ ಅಂತ. ಇಷ್ಟೆಲ್ಲ ಹೇಳಿ ಕೊನೆಗೆ ಹೇಳ್ತಾರೆ ವ್ಯಶೇಮ ದೇವಹಿತಂ ಯದಾಯುಹು ಅಂತ. ನಾವು ಒಂದು ಯಾವುದೋ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಅದರಿಂದ ನಾವು ನಮಗೆ ಮೆಚ್ಚುಗೆ ಆಗೋದು ಅಥವಾ ನಮ್ಮ ಫ್ರೆಂಡ್ಸಿಗೆ ಇನ್ನೊಬ್ಬರು ಯಾರಿಗೂ ಮೆಚ್ಚುವಂಥ ಕೆಲಸವನ್ನು ಮಾಡಬಾರ್ದು ಅಂತೆ. ಮತ್ತು ಯಾರು ಮೆಚ್ಚುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ ವ್ಯಶೇಮ ದೇವಹಿತಂ, ಮೆಚ್ಚಿದರೆ ದೇವರು ಮೆಚ್ಚುವಂಥ ಕೆಲಸವನ್ನು ಮಾಡಬೇಕು ಅಂತ ಆ ವೇದಮಂತ್ರ ಹೇಳುತ್ತೆ. ಆ ರೀತಿಯಾಗಿ ದೇವರು ಮೆಚ್ಚುವಂಥ ಕೆಲಸವನ್ನು ಮಾಡಿದಾಗ ಏನಾಗುತ್ತೆ, ಅದರಿಂದಾಗಿ ಪರಮಾತ್ಮನ ಮನಸ್ಸಿಗೆ ಅನಿಸುತ್ತೆ ಇವನು ನನ್ನಲ್ಲಿ ನಿಷ್ಕಾಮವಾದಂಥ ಭಕ್ತಿಯನ್ನು ಮಾಡುವಂತಹ ಪರಿಶುದ್ಧ ವ್ಯಕ್ತಿತ್ವದ ಒಬ್ಬ ಭಕ್ತ, ಇವನಿಗೆ ನನ್ನ ದರ್ಶನವನ್ನು ಮಾಡಿಸಬೇಕು ಅಂತ ಪರಮಾತ್ಮ ಆವಾಗ ತನ್ನ ಸಾಕ್ಷಾತ್ಕಾರವನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು ಅಂತ ಹೇಳಿದ್ರೆ ಅದು ಪರಮಾತ್ಮನ ಮನಸ್ಸಿಗೆ ಬರಬೇಕು ಹೊರತು ಬೇರೆ ಯಾವ ಸಾಧನೆಗಳಿಂದಲೂ ಕೂಡ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾನೇ ಇರಬೇಕು ಎಂಬುದಾಗಿ ಉಪನಿಷತ್ತು ಹೇಳ್ತಾ ಇದೆ. ಸರಿ, ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಹಾಗಾದರೆ ನಾವು ನಿರಂತರವಾಗಿ ಪರಮಾತ್ಮನ ಬಗ್ಗೆ ಕೇಳ್ತಾ ಇದ್ದರೆ ಅಧ್ಯಯನ ಮಾಡ್ತಾ ಇದ್ದರೆ ಪರಮಾತ್ಮ ಅನುಗ್ರಹ ಮಾಡಿಬಿಡ್ತಾನ ಅಂತ ಹೇಳಿದರೆ ಅಷ್ಟು ಮಾತ್ರ ಸಾಕಾಗೋದಿಲ್ಲ. ಕೇವಲ ಭಕ್ತಿ, ಜ್ಞಾನ, ಅಧ್ಯಯನ ಇಷ್ಟು ಮಾತ್ರ ಸಾಕಾಗೋದಿಲ್ಲ. ಮತ್ತೇನು ಬೇಕು ಅಂತ ಹೇಳಿದ್ರೆ ನಾವಿರತೋ ದುಶ್ಚರಿತಃ ನಾಶಾಂತೋ ನಾಸಮಾಹಿತಃ ನಾಶಾಂತ ಮನಸ್ಸೋ ವಾಪಿ ಪ್ರಜ್ಞಾನೇನೇನ ಮಾಪ್ನುಯಾತ್ ಅಂತ. ಅಂದರೆ ಕೇವಲ ಜ್ಞಾನ ಭಕ್ತಿ ಇಷ್ಟು ಇದ್ದರೆ ಮಾತ್ರ ಸಾಕಾಗೋದಿಲ್ಲ. ಇದನ್ನು ಬಿಟ್ಟು ಏನು ಬೇಕು ಅಂತ ಹೇಳಿದ್ರೆ ನಾವಿರತಃ ದುಶ್ಚರಿತಃ ಅಂತ. ದುಶ್ಚರಿತಃ ಅಂತ ಹೇಳಿದ್ರೆ ಕೆಟ್ಟ ಚಟಗಳು. ಅಂದರೆ ಭಾರಿ ಜ್ಞಾನಿ ಇರ್ತಾನೆ, ಒಳ್ಳೆಯ ಜ್ಞಾನ ಇರುತ್ತೆ, ಒಳ್ಳೆ ಪಾಂಡಿತ್ಯ ಇರುತ್ತೆ, ಎಲ್ಲವನ್ನು ಹೇಳುವಂಥ ಸಾಮರ್ಥ್ಯ ಇರುತ್ತೆ. ಆದರೆ ಏನೋ ಕೆಟ್ಟ ಚಟಗಳು, ಮದ್ಯಪಾನ ಮಾಡೋದು, ಧೂಮಪಾನ ಮಾಡೋದು ಇತ್ಯಾದಿ ಚಟಗಳು ಇರ್ತವೆ. ಅಂತಹ ವ್ಯಕ್ತಿಗಳಿಗೆ ಸರ್ವಥಾ ಪರಮಾತ್ಮ ಒಲಿಯೋದಿಲ್ಲ ಅಂತ ಉಪನಿಷತ್ತು ಹೇಳ್ತಾ ಇದೆ. ಯಾರಿಗೆ ಕೆಟ್ಟ ಚಟಗಳು, ಕೆಟ್ಟ ವೃತ್ತಿಗಳು, ಕೆಟ್ಟ ಚರಿತ್ರೆ ಎಂಬುದು ಇರುತ್ತೋ ಅಂತಹ ವ್ಯಕ್ತಿಗೆ ಅವನು ಎಂತಹ ದೊಡ್ಡ ಜ್ಞಾನಿ ಆಗಿದ್ದರೂ ಕೂಡ ಪರಮಾತ್ಮ ಅವನಿಗೇನು ಮಾಡೋದಿಲ್ಲ, ಅನುಗ್ರಹವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮೊಟ್ಟ ಮೊದಲು ನಮ್ಮ ಚಾರಿತ್ರ್ಯ ಶುದ್ಧವಾಗಿರಬೇಕು, ಶುದ್ಧವಾದಂತಹ ಚಾರಿತ್ರ್ಯವಂತರು ನಾವಾಗಿರಬೇಕು ಅಂತ ಹೇಳ್ತಾ ಇದೆ ಉಪನಿಷತ್ತು. ಮುಂದೆ ಹೇಳ್ತಾ ಇದೆ ನಾಶಾಂತಹ ಅಂತ. ನಾಶಾಂತಹ ಅಂತ ಹೇಳಿದ್ರೆ ವ್ಯಕ್ತಿ ಯಾವಾಗಲೂ ಕೂಡ ಶಾಂತನಾಗಿರಬೇಕು ಅಂತೆ. ಅರ್ಥಾತ್ ಕ್ರೋಧವನ್ನು, ಕೋಪವನ್ನು ಗೆದ್ದಿರಬೇಕು. ನಾವು ಅನೇಕ ಪುರಾಣಗಳಲ್ಲಿ ಕೇಳ್ತೇವೆ, ಎಂತೆಂತಹ ದೊಡ್ಡ ದೊಡ್ಡ ಋಷಿಗಳು ಮುನಿಗಳಾಗಿರ್ತಾರೆ, ತಪಸ್ಸು ಮಾಡಬೇಕಾದ್ರೆ ಯಾವುದೋ ಒಂದು ಹೆಣ್ಣು ಬಂದು ನೃತ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಕೋಪದಿಂದಾಗಿ ತಾವು ಜೀವನದಲ್ಲಿ ಸಂಪಾದನೆ ಮಾಡಿದಂತಹ ಎಲ್ಲ ತಪಸ್ಸಿನ ಪುಣ್ಯವನ್ನು ಕೂಡ ಒಂದು ಕೋಪಕ್ಕೆ ವಶರಾಗಿ ಕಳೆದುಕೊಂಡು ಬಿಡುತ್ತಾರೆ. ಹಾಗಾಗಿ ಪ್ರಧಾನವಾಗಿ ಕೋಪವನ್ನು ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಅರ್ಥ ನಾಶಾಂತಹ ಎನ್ನುವುದಕ್ಕೆ. ಇನ್ನೊಂದು ಅರ್ಥ ಭಗವಂತನಲ್ಲಿ ಬುದ್ಧಿ ಇರಬೇಕು ಅಂತೆ. ಅಂದರೆ ಎಲ್ಲವನ್ನು ಕೂಡ ಭಗವಂತನೇ ಮಾಡಿಸ್ತಾ ಇದ್ದಾನೆ ಎಂಬಂಥ ಬುದ್ಧಿ ಇರಬೇಕು. ಇನ್ನೊಂದು ನಾ ಸಮಾಹಿತ ಎಂಬುದಾಗಿ ಮನಸ್ಸು ಪ್ರಶಾಂತವಾಗಿರಬೇಕು ಅಂತೆ. ಮನಸ್ಸಿನಲ್ಲಿ ಏನೋ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ತುಂಬಿಕೊಂಡು ನಾವು ಪರಮಾತ್ಮನ ಪೂಜೆಯನ್ನು ಮಾಡ್ತಾನೆ, ಪರಮಾತ್ಮನ ದೇವಸ್ಥಾನಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೆ ಅದರಿಂದಾಗಿ ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ. ಮನಸ್ಸು ಶುದ್ಧವಾಗಿರಬೇಕು, ಕೋಪವನ್ನು ಗೆದ್ದಿರಬೇಕು, ಚಾರಿತ್ರ್ಯ ಚೆನ್ನಾಗಿರಬೇಕು, ಶುದ್ಧ ಚಾರಿತ್ರ್ಯ ಇರಬೇಕು. ಈ ರೀತಿಯಾದಂತಹ ವ್ಯಕ್ತಿಯೇನೇ ಏನು ಮಾಡ್ತಾನೆ, ತನ್ನ ಜ್ಞಾನದಿಂದಾಗಿ ಪ್ರಜ್ಞಾನೇನ ಏನಂ ಆಪ್ನುಯಾತ್. ಅಂದರೆ ಇಷ್ಟೆಲ್ಲ ವ್ಯಕ್ತಿಗಳಿಗೆ ಜ್ಞಾನ ಇಲ್ಲ ಅಂತ ಹೇಳ್ತಾ ಇಲ್ಲ, ಜ್ಞಾನ ಇದೆ. ಜ್ಞಾನದ ಜೊತೆಗೆ ಈ ಮೈನಸ್ ಪಾಯಿಂಟ್ಗಳು ಕೂಡ ಇದ್ದಾವೆ. ಕೋಪವನ್ನು ಗೆದ್ದಿರೋದಿಲ್ಲ, ಮನಸ್ಸು ಪ್ರಶಾಂತವಾಗಿ ಇರೋದಿಲ್ಲ, ಚಾರಿತ್ರ್ಯ ಚೆನ್ನಾಗಿರೋದಿಲ್ಲ. ಹಾಗಾಗಿ ಜ್ಞಾನ ಇರೋದು ಮಾತ್ರ ಮೋಕ್ಷಕ್ಕೆ ಸಾಧನವಾಗೋದಿಲ್ಲ. ಹೊರತು ನಾವು ಸರ್ವಾತ್ಮನ ಎಲ್ಲ ರೀತಿಯಿಂದಲೂ ಶುದ್ಧರಾಗಿ ಜ್ಞಾನವನ್ನು ಪಡೆದಾಗ ಮಾತ್ರ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅದನ್ನು ಬಿಟ್ಟು ನಾವು ಹೇಗೆ ಬೇಕಾದರೂ ಇರ್ತೀವಿ, ನಮ್ಮ ಹತ್ರ ಜ್ಞಾನ ಒಂದು ಇದೆ ಸಾಕು ಅಂತ ಹೇಳಿಬಿಟ್ರೆ ಅದರಿಂದಾಗಿ ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ. ಹಾಗಾಗಿ ಜೀವನದಲ್ಲಿ ವೈರಾಗ್ಯ, ಬೇರೆಯವರಲ್ಲಿ ದಯೆ, ಹೀಗೆ ಎಲ್ಲವೂ ಕೂಡ ಶುದ್ಧ ಚಾರಿತ್ರ್ಯ ಎಂಬುದು ನಮ್ಮಲ್ಲಿ ಇದ್ದಾಗ ಪರಮಾತ್ಮ ತನ್ನ ನಿಜವಾದಂತಹ ಸ್ವರೂಪವನ್ನು ತೋರಿಸ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಿದ್ದರೂ ಕೂಡ ಪರಮಾತ್ಮನ ತತ್ವಜ್ಞಾನ ಎಂಬುದು ಇನ್ನಷ್ಟು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಓದನಃ ಮೃತ್ಯುರ್ ಯಸ್ಯೋಪಸೇಚನಂ ಕೈತ್ಥ ವೇದ ಯತ್ರ ಸಹ ಅಂತ.
ಪರಮಾತ್ಮನ ಒಂದು ವಿಶಿಷ್ಟವಾದಂತಹ ಶಕ್ತಿ ಅಂತಹದ್ದು ಅಂತ ಹೇಳಿದ್ರೆ ಯಸ್ಯ ಬ್ರಹ್ಮಚಕ್ಷತ್ರಂಚ ಉಭೇ ಭವತ ಓದನಃ ಅಂತ. ಬ್ರಹ್ಮ ಮತ್ತು ಕ್ಷತ್ರ ಅಂತ ಎರಡು ಪದವನ್ನು ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಬ್ರಹ್ಮ ಅಂತ ಹೇಳಿದ್ರೆ ಬ್ರಾಹ್ಮಣ ಅಂತ ಅರ್ಥ, ಕ್ಷತ್ರ ಅಂತ ಹೇಳಿದ್ರೆ ಕ್ಷತ್ರಿಯ ಅಂತ ಅರ್ಥ. ಬ್ರಾಹ್ಮಣ ಮತ್ತು ಕ್ಷತ್ರಿಯ ಪರಮಾತ್ಮನಿಗೆ ಅನ್ನ ಮತ್ತು ಸಾರಿದ್ದಂತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನರ್ಥ ಅಂತ ಹೇಳಿದ್ರೆ ಬ್ರಾಹ್ಮಣ ಅಂತ ಹೇಳಿದ್ರೆ ಬ್ರಾಹ್ಮಣ್ಯಕ್ಕೆ ಅಭಿಮಾನಿಯಾದಂತಹ ಚತುರ್ಮುಖ ಬ್ರಹ್ಮದೇವರು ಮತ್ತು ಕ್ಷತ್ರಿಯರಿಗೆ ಅಭಿಮಾನಿಯಾದಂತಹ ವಾಯುದೇವರು. ಅಂದರೆ ಪರಮಾತ್ಮ ಮಹಾಪ್ರಳಯದ ಸಂದರ್ಭದಲ್ಲಿ ಯಾವ ಚತುರ್ಮುಖ ಬ್ರಹ್ಮದೇವರು ಮತ್ತು ವಾಯುದೇವರನ್ನೇ ಅನ್ನದ ರೂಪದಲ್ಲಿ ಅರ್ಥಾತ್ ಸಂಹಾರ ಮಾಡಿ ಅವರನ್ನು ತಿಂತಾನೆ. ಮತ್ತು ಮೃತ್ಯುರಿ ಯಸ್ಯೋಪಸೇಚನಂ, ಉಪಸೇಚನ ಅಂತ ಹೇಳಿ ಸೈಡಿಗಿರುವಂತಹ ಐಟಮ್ಸ್ ಅಂತ ಹೇಳ್ತೀವಲ್ಲ ನಾವು, ಆ ರೀತಿಯಾಗಿ ಮಹರುದ್ರದೇವರನ್ನು ತಿನ್ನುವಂತಹ ದೊಡ್ಡ ಭೂತ ಯಾರು, ದೊಡ್ಡ ವ್ಯಕ್ತಿ ಯಾರು? ಪರಮಾತ್ಮ. ಇಡೀ ಜಗತ್ತಿನಲ್ಲಿ ಪೂಜ್ಯರಾದಂತಹ ಮಹರುದ್ರದೇವರು, ವಾಯುದೇವರು, ಬ್ರಹ್ಮದೇವರನ್ನು ಕೂಡ ಸಂಹಾರ ಮಾಡಿ ಅವರನ್ನು ತಿನ್ನುವಂತಹ ವ್ಯಕ್ತಿ ಪರಮಾತ್ಮ. ಅಷ್ಟು ಶ್ರೇಷ್ಠ ವ್ಯಕ್ತಿಯಾದಂತಹ ಪರಮಾತ್ಮ ಇಂತಹ ಬ್ರಹ್ಮಾದಿ ದೇವತೆಗಳನ್ನು ತಾನು ತಿಂತಾನೆ ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಯ ಬಗ್ಗೆ ಸರಿಯಾಗಿ ತಿಳಿಯಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೈತ್ಥ ವೇದ ಯತ್ರ ಸಹ, ತಿಳಿಯುವುದು ಮಾತ್ರ ಅಲ್ಲ, ಯತ್ರ ಸಹ ಅವನು ಎಲ್ಲಿದ್ದಾನೆ ಅಂತ ಕೂಡ ಗೊತ್ತಾಗೋದಿಲ್ಲ, ಅಷ್ಟು ನಿಗೂಢನಾದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನ ಬಗ್ಗೆ ಜ್ಞಾನ ಬರೋದು ತುಂಬ ಕಷ್ಟ. ಜ್ಞಾನ ಬಂದಾಗಲೂ ಕೂಡ ಈ ರೀತಿಯಾದಂತಹ ವೈರಾಗ್ಯ, ಕೆಟ್ಟ ಚಟ ಮತ್ತು ಮನಸ್ಸಿನಲ್ಲಿ ಕೋಪ ಇದು ಇಲ್ಲದೇ ಇರುವುದು ಇನ್ನೂ ಕಷ್ಟ. ಇಷ್ಟೆಲ್ಲ ಆದಾಗ ಏನಾಗುತ್ತೆ, ನಾವು ಪರಮಾತ್ಮನನ್ನು ಪ್ರೀತಿಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಪರಮಾತ್ಮ ಪ್ರೀತನಾದರೆ ಏನು ಮಾಡ್ತಾರೆ? ಯಮೈವೇಶ ವೃಣತೆ ತೇನ ಲಭ್ಯ ತಸ್ಸೇಷಾತ್ಮ ವಿರುಣತೆ ತನುಂಸಾಂ ಅಂತ ಪರಮಾತ್ಮನಿಗೆ ಮನಸ್ಸಿಗೆ ಬಂದಾಗ, ಇವನು ನನ್ನ ನಿಜವಾದಂತಹ ಭಕ್ತ ಅಂತ ಮನಸ್ಸಿಗೆ ಅನಿಸಿದಾಗ ಪರಮಾತ್ಮ ಅವನಿಗೆ ತನ್ನ ನಿಜವಾದಂತಹ ಸ್ವರೂಪವನ್ನು ತೋರಿಸ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮುಂದೆ ನಮ್ಮ ಹೃದಯದಲ್ಲಿರುವಂತಹ ಮುಖ್ಯ ಪ್ರಾಣದೇವರು, ಅವರಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾ ತಪೋ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಏಚ ತ್ರಿನಾಚಿಕೇತಾಹ ಅಂತ ಪ್ರತಿಯೊಬ್ಬ ಜೀವಿಗಳ ಒಳಗಡೆ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗಿದ್ದಾನೆ ಅಂತ ಹೇಳಿದ್ರೆ ಸುಕೃತಸ್ಯ ಲೋಕೆ ಅಂತ. ಸುಕೃತಸ್ಯ ಲೋಕೆ ಅಂತ ಹೇಳಿದ್ರೆ ಈ ಮಾನವ ಶರೀರ ಸುಮ್ಮನೆ ಬಂದಿದ್ದಲ್ಲ ಅಂತೆ, ಅದು ಸುಕೃತಸ್ಯ ಲೋಕೆ. ಸುಕೃತ ಅಂತ ಹೇಳಿದ್ರೆ ಪುಣ್ಯ ಅಂತ. ಅನೇಕ ಜನ್ಮಗಳ ಪುಣ್ಯದಿಂದಾಗಿ ಏನು ಬಂದಿದೆ? ಯೋಗ್ಯವಾದಂತಹ ಮಾನವ ಶರೀರ ಬಂದಿದೆ. ಇಂತಹ ಮಾನವ ಶರೀರದಲ್ಲಿ ನಮ್ಮ ಹೃದಯ ಗುಹೆಯಲ್ಲಿ ಯಾರು ವಾಸವಾಗಿರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಸಾಕ್ಷಾತ್ ವಾಯುದೇವರು ವಾಸವಾಗಿರ್ತಾರೆ. ಅಂತಹ ವಾಯುದೇವರ ಒಳಗಡೆ ಯಾರು ವಾಸವಾಗಿರ್ತಾರೆ ಅಂತ ಹೇಳಿದ್ರೆ ಪರಮಾತ್ಮನ ಎರಡು ರೂಪಗಳು ವಾಸವಾಗಿರ್ತಾವಂತೆ. ಯಾವುದು ಅಂತ ಹೇಳಿದ್ರೆ ಆತ್ಮ ಮತ್ತು ಅಂತರಾತ್ಮ ಎಂಬಂತಹ ಪರಮಾತ್ಮನ ಎರಡು ರೂಪಗಳು ನಮ್ಮ ಒಳಗಡೆ ವಾಯುದೇವರು, ವಾಯುದೇವರ ಒಳಗಡೆ ಪರಮಾತ್ಮನ ಆತ್ಮ ಮತ್ತು ಅಂತರಾತ್ಮ ಎಂಬಂತಹ ಎರಡು ರೂಪಗಳು ವಾಸವಾಗಿರ್ತವೆ. ಅದನ್ನೇ ಮಧ್ವಾಚಾರ್ಯ ಹೇಳ್ತಾರೆ, ಆತ್ಮಾಂತರಾತ್ಮೇತಿ ಹರಿಹಿ ಆತ್ಮಾಂತರಾತ್ಮೇತಿ ವಿಭು ಏಕೈವ ದ್ವಿದ್ವಾಸ್ಥಿತಃ ಅಂತ. ಒಬ್ಬನೇ ಪರಮಾತ್ಮ ನಮ್ಮ ಒಳಗಡೆ ಎರಡು ರೂಪದಿಂದಾಗಿ ಇರ್ತಾನೆ, ಆತ್ಮ ಮತ್ತು ಅಂತರಾತ್ಮ ಎಂಬಂತಹ ರೂಪದಿಂದಾಗಿ. ಸರಿ, ಪರಮಾತ್ಮ ಒಳಗಡೆ ಇರ್ತಾನೆ. ಒಳಗಡೆ ಇದ್ದು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಶುಭಾನ್ ಪಿಬತಿ ಭೋಗಾನ್ ಸಹ ಛಾಯೇವ ವಿದುಷಾಂ ಪ್ರಭು ಅಂತ ಆ ಜೀವನು ಮಾಡಿದಂತಹ ಒಳ್ಳೆ ಕರ್ಮದ ಫಲವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತೆ. ಭೂಮಿಯಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯ ಕೆಟ್ಟ ಕೆಲಸವನ್ನೇ ಮಾಡೋದಿಲ್ಲ, ಅನೇಕ ಒಳ್ಳೆಯ ಕೆಲಸವನ್ನು ಪುಣ್ಯ ಕಾರ್ಯಗಳನ್ನು ಕೂಡ ಮಾಡ್ತಾನೆ. ಹಾಗೆ ಮಾಡಿದಂತಹ ಪುಣ್ಯ ಕರ್ಮದ ಫಲವನ್ನು ಯಾರು ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಒಳಗಡೆ ಅಂತರ್ಯಾಮಿಯಾಗಿರುವಂತಹ ಆತ್ಮ ಮತ್ತು ಅಂತರಾತ್ಮ ಎಂಬಂತಹ ವಾಯುದೇವರ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ರೂಪಗಳು ನಾವು ಮಾಡಿದಂತಹ ಪುಣ್ಯದ ಫಲವನ್ನು ಅವರು ಸ್ವೀಕಾರ ಮಾಡಿ ನಮಗೆ ಅನುಗ್ರಹ ಮಾಡ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಆತ್ಮ ಅಂತರಾತ್ಮ ಎಂಬಂತಹ ಎರಡು ರೂಪಗಳು ನಮ್ಮ ಒಳಗಡೆ ಇವೆ. ಅದು ಹೇಗಿದೆ ಅಂತ ಹೇಳಿದ್ರೆ ಛಾಯಾತಪೋ ಬ್ರಹ್ಮವಿದೋ ವದಂತಿ ಅಂತ. ಛಾಯಾ ಮತ್ತು ಆತಪ ಅಂತ.
ಛಾಯಾತಪ ಎನ್ನುವಂತಹ ಶಬ್ದಕ್ಕೆ ಅರ್ಥ ಆ ರೂಪಗಳು ಏನಾಗಿವೆ ಅಂತ ಹೇಳಿದರೆ, ಕೆಲವೊಬ್ಬರಿಗೆ ಬಿಸಿಲನ್ನು ಕೊಡ್ತಾವೆ, ಯಾರಿಗೆ? ಪಾಪಿಷ್ಠರಿಗೆ. ಇನ್ನು ಕೆಲವೊಬ್ಬರಿಗೆ ಒಳ್ಳೆ ನೆರಳನ್ನು ಕೊಡ್ತಾವೆ, ಅರ್ಥಾತ್ ಕೆಲವೊಬ್ಬರಿಗೆ ಸುಖವನ್ನು ಕೊಡ್ತಾವೆ, ಕೆಲವೊಬ್ಬರಿಗೆ ದುಃಖವನ್ನು ಕೊಡ್ತಾವೆ ಅಂತ ಹೇಳಿದರು. ಇಂತಹ ರೂಪಗಳ ಸರಿಯಾದಂತಹ ಜ್ಞಾನ, ಸ್ಪಷ್ಟವಾದಂತಹ ಪರಿಪೂರ್ಣವಾದಂತಹ ಜ್ಞಾನ ಯಾರಿಗೆ ಆಗುತ್ತೆ ಅಂತ ಹೇಳಿದರೆ, ಪಂಚಾಗ್ನಯೋ ಏಚ ತ್ರಿನಾಚಿಕೇತಾಹ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾದಂತಹ ನಮ್ಮ ಒಳಗಡೆನೇ ಇರುವಂತಹ ಆತ್ಮ ಮತ್ತು ಅಂತರಾತ್ಮ ಎಂಬಂತಹ ಪರಮಾತ್ಮನ ರೂಪಗಳ ಸ್ಪಷ್ಟವಾದಂತಹ ಜ್ಞಾನ, ಅವುಗಳ ಸಾಕ್ಷಾತ್ಕಾರ ಎಂಬುದು ಯಾರಿಗಾಗುತ್ತೆ ಅಂತ ಹೇಳಿದ್ರೆ, ಪಂಚಾಗ್ನಯ 5 ಅಗ್ನಿಗಳನ್ನು ಪೂಜೆ ಮಾಡಿದಂತಹ ವ್ಯಕ್ತಿಗಳಿಗೆ ಏನಾಗುತ್ತೆ, ಇದರ ಜ್ಞಾನ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವುದು 5 ಯಜ್ಞಗಳು ಅಂತ ಹೇಳಿದ್ರೆ, ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ ಮತ್ತು ಬ್ರಹ್ಮಯಜ್ಞ ಅಂತ 5 ಯಜ್ಞಗಳು. ದೇವಯಜ್ಞ ಅಂತ ಹೇಳಿದ್ರೆ ದೇವತೆಗಳನ್ನು ಉದ್ದೇಶಿಸಿ ಮಾಡುವಂತಹ ಹೋಮ ಹವನಾದಿಗಳು. ಇನ್ನು ಪಿತೃಯಜ್ಞ, ಪಿತೃಗಳ ಉದ್ದೇಶವಾಗಿ ಮಾಡುವಂತಹ ಶ್ರಾದ್ದ ತರ್ಪಣ ಮುಂತಾದಂತಹ ಕಾರ್ಯಗಳು. ಭೂತಯಜನ ಅಂತ ಹೇಳಿದ್ರೆ, ಭೂತ ಅಂತೇಳಿ ಎಲ್ಲ ಪ್ರಾಣಿಗಳು, ಎಲ್ಲ ಪ್ರಾಣಿಗಳಲ್ಲೂ ಕೂಡ ಪರಮಾತ್ಮನನ್ನು ಕಂಡು ಅವುಗಳಿಗೆ ಆಹಾರವನ್ನು ಕೊಡುವುದೇನೆ ಭೂತಯಜ್ಞ. ಮುಂದೆ ಮನುಷ್ಯಯಜ್ಞ, ಎಲ್ಲ ಮನುಷ್ಯರಲ್ಲಿ ಪರಮಾತ್ಮನನ್ನು ಕಂಡು ಅವರಿಗೆ ಅನ್ನದಾನವನ್ನು ಮಾಡೋದು. ಕೊನೆಯದು ಬ್ರಹ್ಮಯಜ್ಞ. ಬ್ರಹ್ಮಯಜ್ಞ ಅಂತ ಹೇಳಿದ್ರೆ ಪರಮಾತ್ಮನನ್ನು ಕುರಿತೇ ನಾವು ವಿಶೇಷವಾಗಿ ಧ್ಯಾನಾದಿಗಳನ್ನು ಮಾಡೋದು, ತಪಸ್ಸನ್ನು ಮಾಡೋದು, ಇದು ಬ್ರಹ್ಮಯಜ್ಞ ಅಂತ. ಹೀಗೆ ಯಾರು ಈ ರೀತಿಯಾದಂಥ 5 ಯಜ್ಞಗಳನ್ನು ಮಾಡ್ತಾರೋ, ಪಂಚಾಗ್ನಯ ಏಚ ತ್ರಿನಾಚಿಕೇತಾಹ ಅಂತ, ಮತ್ತೆ 3 ಬಾರಿ ನಾಚಿಕೇತಾಗ್ನಿಯಲ್ಲಿ ಹೋಮವನ್ನು ಮಾಡ್ತಾರೋ. ಹಿಂದೆ ಕೇಳಿದಂತೆ ಆ ನಚಿಕೇತ ಕೇಳಿದ, ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ಸ್ವರೂಪವನ್ನು ತಿಳಿಸಿಕೊಡಿ ಅಂತ. ಅವನಿಗೆ ತಿಳಿಸಿಕೊಟ್ಟು ಕೊನೆಗೆ ಇನ್ನು ಮುಂದೆ ಆ ಅಗ್ನಿಗೆ ನಿನ್ನದೇ ಹೆಸರು ಬರುತ್ತೆ ಅಂತ, ಅಂದಿನಿಂದಾಗಿ ಅಗ್ನಿಗೆ ನಾಚಿಕೇತಾಗ್ನಿ ಅಂತಲೇ ಹೆಸರಾಯಿತು. ಈ ರೀತಿಯಾಗಿ ಯಾರು ಪಂಚಯಜ್ಞಗಳನ್ನು ಮಾಡ್ತಾರೋ ಮತ್ತು ನಾಚಿಕೇತಾಗ್ನಿಯಲ್ಲಿ 3 ಬಾರಿ ಹೋಮವನ್ನು ಮಾಡ್ತಾರೋ, ಅಂತಹ ಜ್ಞಾನಿಗಳಿಗೆ ಮಾತ್ರ ತಮ್ಮ ಒಳಗಡೆ ಇರುವಂತಹ ಆತ್ಮ ಮತ್ತು ಅಂತರಾತ್ಮ ಎಂಬಂತಹ ಪರಮಾತ್ಮನ ಸ್ವರೂಪದ ದರ್ಶನ ಎಂಬುದು ಪರಮಾತ್ಮ ಮಾಡಿಸ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಯಾವತ್ತೂ ಕೂಡ ನಮ್ಮ ಒಳಗಡೆನೇ, ಹಿಂದೆ ಹೇಳಿದಂತೆ ಪರಮಾತ್ಮ ನಮ್ಮೆಲ್ಲರ ಒಳಗಡೆನೇ ಇದ್ದಾನೆ. ಯಾವ ರೀತಿಯಾಗಿ ಇದ್ದಾನೆ? ವಾಯುದೇವರ ಅಂತರ್ಯಾಮಿಯಾಗಿ ಇದ್ದಾನೆ. ಹಾಗಾಗಿ ಪರಮಾತ್ಮನನ್ನು ಅವಶ್ಯವಾಗಿ ನಮ್ಮ ಒಳಗಡೆ ಇದ್ದುಕೊಂಡು, ನಮ್ಮ ಒಳಗಡೆ ಇರುವಂತಹ ವಾಯುದೇವರು ಅವರಲ್ಲಿ ಅಂತರ್ಯಾಮಿಯಾಗಿ ಇದ್ದುಕೊಂಡು ನಾವು ಮಾಡುವಂತಹ ಶುಭ ಕರ್ಮಗಳನ್ನು, ಒಳ್ಳೆಯ ಕರ್ಮಗಳ ಫಲವನ್ನು ಸ್ವೀಕಾರ ಮಾಡ್ತಾನೆ ಪರಮಾತ್ಮ ಎನ್ನುವಂತಹ ಎಚ್ಚರ ನಮಗೆ ಸದಾಕಾಲ ಇರಬೇಕು. ಇಂತಹ ಪರಮಾತ್ಮ ಎಲ್ಲಿದ್ದಾನೆ? ನಮ್ಮ ಹೃದಯದಲ್ಲಿ ಇದ್ದಾನೆ ಅಂತ ಹೇಳಿದರು. ಇಷ್ಟು ಹೇಳಿ ಮುಂದೆ ಹೇಳ್ತಾರೆ, ಅಗ್ನಿಯಲ್ಲಿ ಇರುವಂತಹ ಪರಮಾತ್ಮ ಮತ್ತು ಮುಕ್ತರಿಗೆ ನಿಯಾಮಕನಾದಂತಹ ಪರಮಾತ್ಮ ಇಬ್ಬರೂ ಕೂಡ ಒಂದೇ ಆಗಿದ್ದಾರೆ. ಅಂದರೆ ಶ್ರುತಿ ಹೇಳುವಂತೆ ನೇಹ ನಾನಾಸ್ತಿ ಕಿಂಚನ ಅಂತ, ಪರಮಾತ್ಮನ ಯಾವ ರೂಪಗಳಿಗೂ ಕೂಡ ಎಲ್ಲಿಯೂ ಕೂಡ ಭೇದ ಎಂಬುದು ಇಲ್ಲ ಅಂತ. ಅಂದರೆ ನಮ್ಮ ಒಳಗಡೆ ಪರಮಾತ್ಮ ಇದ್ದಾನೆ, ಒಂದು ಸೊಳ್ಳೆಯ ಒಳಗಡೆ ಪರಮಾತ್ಮ ಇದ್ದಾನೆ, ಒಂದು ಆನೆಯ ಒಳಗಡೆ ಪರಮಾತ್ಮ ಇದ್ದಾನೆ, ಒಂದು ಮರದ ಒಳಗಡೆನೂ ಕೂಡ ಪರಮಾತ್ಮ ಇದ್ದಾನೆ. ಹೀಗೆ ಪರಮಾತ್ಮ ಪ್ರತಿಯೊಬ್ಬ ಜೀವಿಗಳ ಒಳಗಡೆನೂ ಕೂಡ ಅಂತರ್ಯಾಮಿಯಾಗಿ ಇದ್ದಾನೆ. ವಾಯುದೇವರಲ್ಲೂ ಇದ್ದಾನೆ, ಲಕ್ಷ್ಮೀದೇವಿಯಲ್ಲೂ ಇದ್ದಾನೆ, ವೈಕುಂಠದಲ್ಲಿಯೂ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಹೀಗೆ ಎಲ್ಲ ಕಡೆ ವಾಸವಾಗಿರುವಂತಹ ಪರಮಾತ್ಮನ ಸ್ವರೂಪವು ಕೂಡ ಅದು ಒಂದೇ ಆಗಿದೆ. ಆ ಯಾವ ರೂಪದಲ್ಲಿಯೂ ಕೂಡ ಭೇದ ಎಂಬುದು ಇಲ್ಲ ಎಂಬುದಾಗಿ ಪರಮಾತ್ಮನ ಪ್ರತಿಯೊಂದು ರೂಪಗಳಿಗೂ ಕೂಡ ಐಕ್ಯವನ್ನು ಚಿಂತನೆ ಮಾಡುವುದೇನೆ ನಿಜವಾದಂತಹ ಪರಮಾತ್ಮನ ಒಂದು ಉಪಾಸನೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಪರಮಾತ್ಮ ಯಸ್ಸೇತು ಈಜಾನಾನಾಂ ಅಕ್ಷರಂ ಬ್ರಹ್ಮತತ್ಪರಂ ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ ಶಕೇಮಸಿ ಅಂತ. ಅಂತಹ ಯಸ್ಸೇತು ಈಜಾನಾನಾಂ ಅಂದರೆ ಸಂಸಾರದಲ್ಲಿ ಇರುವಂತಹ ಎಲ್ಲ ಜೀವಿಗಳಿಗೂ ಕೂಡ ದೊಡ್ಡ ಆಶ್ರಯ ಯಾರು ಅಂತ ಹೇಳಿದರೆ ಅದು ಪರಮಾತ್ಮನೊಬ್ಬನೇ ಆಶ್ರಯ. ಅಂತಹ ಪರಮಾತ್ಮ ಬ್ರಹ್ಮ ತತ್ಪರಂ, ಪರಂ ಅಂತ ಹೇಳಿ ಶ್ರೇಷ್ಠನಾದಂತಹ ಪರಬ್ರಹ್ಮ ಆ ಪರಮಾತ್ಮ. ಇಂತಹ ಪರಮಾತ್ಮ ಅಭಯಂ ತಿತೀರ್ಷತಾಂ ಪಾರಂ ಅಂತ. ಅಂದರೆ ನಾವೆಲ್ಲರೂ ಕೂಡ ಈ ಸಂಸಾರ ಸಮುದ್ರದಲ್ಲಿ ಮುಳುಗಿ ಇದ್ದೇವೆ. ಇಂತಹ ಸಂಸಾರ ಸಮುದ್ರದಲ್ಲಿ ಮುಳುಗಿರುವಂತಹ ನಮ್ಮನ್ನು ಉದ್ಧಾರ ಮಾಡುವಂತಹ ಸಾಮರ್ಥ್ಯ ಇರುವಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪರಮಾತ್ಮ ಒಬ್ಬನೇ ಆಗಿದ್ದಾನೆ. ಅಂತಹ ಪರಮಾತ್ಮನನ್ನು ನಾಚಿಕೇತಂ ಶಕೇಮಸಿ ಅಂತ ಹೇಳ್ತಾ ಇದ್ದಾರೆ. ನಾಚಿಕೇತಂ ಶಕೇಮಸಿ ಅಂತ ಹೇಳಿದರೆ ಅಂತಹ ಪರಮಾತ್ಮನೇನೆ
ಮೋಕ್ಷದಲ್ಲಿಯೂ ಎಲ್ಲರಿಗೂ ನಿಯಾಮಕನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಚಿಕೇತ ಅಗ್ನಿಯಲ್ಲಿಯೂ ಕೂಡ, ಹಿಂದೆ ಹೇಳಿದಂತಹ ಅಗ್ನಿಯಲ್ಲಿಯೂ ಕೂಡ ಇರುವಂತಹ ವ್ಯಕ್ತಿ ಪರಮಾತ್ಮನೇ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮುಕ್ತರಿಗೆ ನಿಯಾಮಕನಾದಂತಹ ಪರಮಾತ್ಮನ ಸ್ವರೂಪ ಬೇರೆಯಲ್ಲ, ಅಗ್ನಿಯಲ್ಲಿ ಇರುವಂತಹ ಪರಮಾತ್ಮನ ಸ್ವರೂಪ ಬೇರೆಯಲ್ಲ. ನಚಿಕೇತ ಕೇಳಿದಂತಹ ಎರಡು ಪ್ರಧಾನವಾದಂತಹ ವರ, ಒಂದು ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ಸ್ವರೂಪ, ಇನ್ನೊಂದು ಮುಕ್ತರಿಗೆ ನಿಯಾಮಕವಾದಂತಹ ಪರಮಾತ್ಮನ ಸ್ವರೂಪ. ಯಮದೇವರು ಹೇಳ್ತಾ ಇದ್ದಾರೆ, ಅದೆರಡೂ ಕೂಡ ಬೇರೆ ಬೇರೆ ಅಲ್ವೇ ಅಲ್ಲ, ಎರಡೂ ರೂಪಗಳು ಕೂಡ ಪರಮಾತ್ಮನ ಸ್ವರೂಪಗಳೇನೆ, ಅವೆರಡೂ ಕೂಡ ಒಂದೇ ಆಗಿದೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಈ ರೀತಿಯಾಗಿ ಅಂತಹ ಪರಮಾತ್ಮನನ್ನು ನಾವು ಚಿಂತನೆ ಮಾಡಬೇಕು ಎಂಬುದಾಗಿ ತಿಳಿಸ್ತಾ, ಮುಂದೆ ಪರಮಾತ್ಮನನ್ನು ತಿಳಿಯಬೇಕು ಅಂತ ಹೇಳಿ ಏನು ಮಾಡಬೇಕು? ಮನಸ್ಸಿನಿಂದಾಗಿ ಧ್ಯಾನ ಮಾಡಬೇಕು, ಇಂದ್ರಿಯಗಳಿಂದಾಗಿ ಪೂಜೆ ಮಾಡಬೇಕು, ಇಷ್ಟೆಲ್ಲ ಮಾಡಬೇಕು ಅಂತ ಹೇಳಿದರೆ. ಹಾಗಾಗಿ ಪರಮಾತ್ಮನ ಅನುಗ್ರಹ ಆಗಬೇಕು ಅಂತ ಹೇಳಿದ್ರೆ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಪರಮಾತ್ಮನ ಧ್ಯಾನವನ್ನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಇಂದ್ರಿಯಗಳನ್ನು ಯಾವ ರೀತಿಯಾಗಿ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಆತ್ಮಾನಂ ರಥಿನಂ ವಿದ್ಯೆ ಶರೀರಂ ರಥಮೇವತು ಬುದ್ಧಿಂ ತು ಸಾರಥಿಂ ವಿದ್ಯೆ ಮನಃ ಪ್ರಗ್ರಹಮೇವ ಚ ಇಂದ್ರಿಯಾನು ಹಯಾನಾಹೋ ವಿಷಯಾಂಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರು ಮನೀಷಿಣಃ ಅಂತ ಭಗವದ್ಗೀತೆಯ ಒಂದು ಸಾರರೂಪವಾಗಿ ಇದನ್ನು ಹೇಳ್ತಾ ಇದ್ದಾರೆ. ಒಂದು ರಥ ಇರುತ್ತೆ, ಆ ರಥ ಎಂಬುದು ಸರಿಯಾದಂತಹ ಒಂದು ತಾನು ಗಮ್ಯಸ್ಥಾನವನ್ನು ಸೇರಬೇಕು ಅಂತ ಹೇಳಿದ್ರೆ ಅದಕ್ಕೇನೇನು ಬೇಕು? ಒಬ್ಬ ಸಾರಥಿ ಬೇಕು. ಇನ್ನು ಏನು ಬೇಕು? ಕುದುರೆಗಳು ಬೇಕು. ಕುದುರೆಗಳ ಕಟ್ಟಲಿಕ್ಕೆ ಸರಿಯಾದಂತಹ ಹಗ್ಗ ಬೇಕು. ಹಗ್ಗದ ಜೊತೆಗೆ ಒಂದು ಟಾರ್ಗೆಟ್ ಇರಬೇಕು. ಇಷ್ಟೆಲ್ಲ ಇದ್ದಾಗ, ಸರಿಯಾಗಿ ಇದ್ದಾಗ ಏನಾಗುತ್ತೆ? ಒಂದು ರಥ ಎಂಬುದು ಆ ಒಂದು ಜಾಗವನ್ನು ಸೇರುತ್ತೆ. ಹಾಗೆ ನಮ್ಮ ದೇಹವೂ ಕೂಡ ಒಂದು ರಥ ಎಂಬುದಾಗಿ ಹೇಳ್ತಾ ಇದ್ದಾರೆ. ಶರೀರಂ ರಥಮೇವತ ಅಂದರೆ ನಮ್ಮ ಇಡೀ ದೇಹ ಏನಿದೆ ಅದೇ ಒಂದು ರಥ ಇದ್ದಂತೆ ಅಂತ. ಆ ರಥಕ್ಕೆ ಒಬ್ಬ ಸಾರಥಿಯಾಗಿ ಒಬ್ಬ ವ್ಯಕ್ತಿ ಇರ್ತಾನೆ. ಹಾಗಾದರೆ ಈ ದೇಹಕ್ಕೆ ಸಾರಥಿ ಯಾರು ಅಂತ ಹೇಳಿದ್ರೆ ಆತ್ಮಾನಂ ರಥಿನಂ ವಿದ್ಯೆ ಅಂತ ನಮಗೆ ನಮ್ಮ ದೇಹಕ್ಕೆ ಸಾರಥಿ ಯಾರು ಅಂತ ಹೇಳಿದ್ರೆ ಆತ್ಮ ಅಂದರೆ ನಾವೇ, ಜೀವರೇನೆ ಈ ದೇಹಕ್ಕೆ ಸಾರಥಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಆತ್ಮಾನಂ ರಥಿನಂ, ರಥಿನಂ ಅಂತೆಯೇ ಸಾರಥಿ ಅಲ್ಲ, ರಥದಲ್ಲಿ ಕುಳಿತುಕೊಂಡಿರುವಂತಹ ವ್ಯಕ್ತಿ. ಹೇಗೆ ಒಂದು ರಥ ಇರುತ್ತೆ, ರಥದಲ್ಲಿ ಹಿಂದೆ ಅರ್ಜುನ ಕುಳಿತುಕೊಂಡಿದ್ದಾನೆ, ಮುಂದೆ ಯಾರು ಕೂತ್ಕೊಂಡಿದ್ದಾರೆ? ಕೃಷ್ಣ ಕುಳಿತುಕೊಂಡಿದ್ದಾನೆ. ಕೃಷ್ಣ ಯಾರು? ಸಾರಥಿ. ಅರ್ಜುನ ರಥಿಕ. ಹಾಗೆ ಇಲ್ಲಿ ರಥಿಕ ಯಾರು ಅಂತ ಹೇಳಿದ್ರೆ ಆತ್ಮ ಅಂದರೆ ಜೀವನೇ ಈ ಒಂದು ರಥಕ್ಕೆ ರಥಿಕ ಅಂದರೆ ಒಡೆಯ. ಮುಂದೇನು? ಸಾರಥಿ ಬೇಕು. ಸಾರಥಿಯಾದವನು ಚೆನ್ನಾಗಿ ರಥವನ್ನು ನಡೆಸಿದಾಗ ಮಾತ್ರ ಏನಾಗುತ್ತೆ? ರಥ ಚೆನ್ನಾಗಿ ಮುಂದೆ ಹೋಗುತ್ತೆ. ಹಾಗಾಗಿ ಈ ದೇಹ ಎಂಬಂತಹ ರಥಕ್ಕೆ ಸಾರಥಿ ಯಾರು ಅಂತ ಹೇಳಿದ್ರೆ ಬುದ್ಧಿಂತು ಸಾರಥಿಂ ವಿದ್ಯೆ ಅಂತ. ಅಂದರೆ ನಮ್ಮ ಬುದ್ಧಿ, ನಮ್ಮ ವಿವೇಕವೇನೇ ಇದಕ್ಕೆ ಸಾರಥಿ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ಹಗ್ಗ ಬೇಕು. ಹಗ್ಗ ಯಾವುದು ಅಂತ ಹೇಳಿದ್ರೆ ಮನಃ ಪ್ರಗ್ರಹಮೇವಚ, ನಮ್ಮ ಮನಸ್ಸೇ ಹಗ್ಗ ಇದ್ದಂತೆ ಅಂತ. ಇನ್ನು ಪ್ರಧಾನವಾಗಿ ರಥಕ್ಕೆ ಬೇಕಾದದ್ದು ಕುದುರೆಗಳು. ಕುದುರೆಗಳು ಎಳೆದುಕೊಂಡು ಮುಂದೆ ಹೋದಾಗ ಮಾತ್ರ ಏನಾಗುತ್ತೆ? ರಥ ಮುಂದೆ ಹೋಗುತ್ತೆ. ಕುದುರೆಗಳು ಯಾವುದು ಅಂತ ಹೇಳಿದ್ರೆ ಇಂದ್ರಿಯಾಣಿ ಹಯಾನಾಹುಹು ಅಂತ. ನಮ್ಮ ಕಿವಿ, ಕಣ್ಣು, ಮೂಗು, ಕಾಲು, ಕೈ ಎಂಬಂತಹ ಇಂದ್ರಿಯಗಳೇನೆ ನಮ್ಮ ಈ ದೇಹಕ್ಕೆ ಕುದುರೆಗಳಿದ್ದಂತೆ. ಮತ್ತು ವಿಷಯಾಂಸ್ ತೇಷು ಗೋಚರಾನ್ ಅಂತ ರಥಕ್ಕೆ ಒಂದು ಟಾರ್ಗೆಟ್ ಅಂತ ಇರುತ್ತೆ, ಅಲ್ಲಿಗೆ ಹೋಗಿ ಸೇರಬೇಕು ಅಂತ. ಹಾಗೆ ನಮಗೆ ಕಣ್ಣಿಗೆ ಕಾಣುವಂತಹ ರೂಪ, ಕಿವಿಗೆ ಕೇಳುವಂತಹ ಶಬ್ದ, ಮೂಗಿಗೆ ಬರುವಂತಹ ವಾಸನೆ, ಇದೇ ನಮಗೆ ರಥಕ್ಕೆ ಟಾರ್ಗೆಟ್, ವಿಷಯ ಅಂತ ಆಗಿರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ಶರೀರವೇ ಒಂದು ರಥ ಎಂಬುದಾಗಿ ನಾವು ನಿರಂತರವಾಗಿ ಚಿಂತನೆ ಮಾಡಬೇಕು. ಈ ರೀತಿಯಾಗಿ ಚಿಂತನೆ ಮಾಡಿ ನಮ್ಮ ಇಂದ್ರಿಯಗಳನ್ನು, ಹೇಗೆ ಕುದುರೆಗಳಿಗೆ ಏನು ಕಟ್ಟಿರ್ತಾರೆ? ಕಣ್ಣುಪಟ್ಟಿ ಕಟ್ಟಿರ್ತಾರೆ ಹೀಗೆ ಸೈಡಿಗೆ. ಅವುಗಳೇನು ಮಾಡ್ತವೆ? ತಮ್ಮ ದಾರಿಯನ್ನು ಮಾತ್ರ ನೋಡ್ತಾ ಇರ್ತವೆ. ಆ ಕಡೆ ಈ ಕಡೆ ಸೈಡಿಗೆ ನೋಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವುಗಳಿಗೆ ಕಣ್ಣು ಪಟ್ಟಿಯನ್ನು ಕಟ್ಟಿಬಿಟ್ಟಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಕುದುರೆಗಳಿಗೆ ಮನಸ್ಸು ತುಂಬ ಚಂಚಲ ಅಂತೆ. ಆ ಕಡೆ ಸೈಡ್ ನೋಡ್ಬಿಟ್ಟು ಆ ಕಡೆನೇ ಹೋಗಿಬಿಡ್ತವೆ. ಆ ಕಡೆ ರೋಡ್ ಇದೇನೋ ಇಲ್ಲ ಅಂತ ನೋಡೋದೇ ಇಲ್ಲ. ದೊಡ್ಡ ಹಳ್ಳ ಇದ್ದರೂ ಕೂಡ ಆ ಕಡೆನೇ ಓಡಿ ಹೋಗಿಬಿಡ್ತವೆ. ಹಾಗಾಗಿ ಕುದುರೆಗಳು ಆ ಕಡೆ ಈ ಕಡೆ ನೋಡಬಾರ್ದು, ನೇರವಾಗಿ ಒಂದೇ ಮಾರ್ಗದಲ್ಲಿ ಹೋಗ್ತಾ ಇರಬೇಕು ಅಂತ ಅವುಗಳಿಗೆ ಕಣ್ಣು ಪಟ್ಟಿಯನ್ನು ಕಟ್ಟಿರ್ತಾರೆ. ಹಾಗೆ ನಮ್ಮ ಈ ದೇಹ,
ನಮ್ಮ ಇಂದ್ರಿಯಗಳು ಕೂಡ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಅವುಗಳಿಗೆ ಕಣ್ಣುಪಟ್ಟಿಯ ಥರ ನಿರಂತರವಾಗಿ ನಮ್ಮ ಮನಸ್ಸನ್ನು ಪರಮಾತ್ಮನ ಕಡೆಗೇನೆ ಹಾಯಿಸ್ತಾ ಇದ್ದಾಗ ಏನಾಗುತ್ತೆ, ನಮ್ಮ ಹೇಗೆ ಕುದುರೆಗಳು ನೇರವಾಗಿ ಆ ಗುರಿ ಹತ್ತಿರನೇ ಹೋಗ್ತಾವೋ ಅದೇ ರೀತಿಯಾಗಿ ನಮ್ಮ ಪ್ರತಿಯೊಂದು ಇಂದ್ರಿಯಗಳು ಕೂಡ ನಮಗೆ ದೊಡ್ಡ ಗುರಿ ಅಂತ ಹೇಳಿದ್ರೆ ಪರಮಾತ್ಮ, ಆ ಪರಮಾತ್ಮನ ಹತ್ತಿರವೇನೆ ನಮ್ಮೆಲ್ಲ ಇಂದ್ರಿಯಗಳು ಕೂಡ ಹೋಗಿ ಸೇರ್ತವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಸ್ತ್ವವಿಜ್ಞಾನವಾನ್ ಭವತಿ ಅಯುಕ್ತ ಮನಸಾ ಸದಾ ತಸ್ಯೇಂದ್ರಿಯಾಣಿ ಅವಶ್ಯಾನಿ ದುಷ್ಟಾಶ್ವ ಯುವಸಾರಥೇ ಅಂತ ಆ ಕುದುರೆಗಳು ಪ್ರಧಾನವಾಗಿ ಏನಿರಬೇಕು ಅಂತೇಳಿದ್ರೆ ನಮ್ಮ ಕಂಟ್ರೋಲಿಗೆ ಸಿಗಬೇಕು. ಸಾರಥಿಯ ಕಂಟ್ರೋಲ್ಗೆ ಕುದುರೆಗಳು ಸಿಕ್ಕರೆ ರಥ ಚೆನ್ನಾಗಿ ಮುಂದೆ ಹೋಗುತ್ತೆ, ಇಲ್ಲದೆ ಹೋದರೆ ಎಲ್ಲೋ ಹೋಗಿ ಬಿದ್ದುಬಿಡುತ್ತೆ. ಹಾಗೆ ಇಲ್ಲಿಯೂ ಕೂಡ ಇಂದ್ರಿಯಗಳೇ ಕುದುರೆಗಳು. ಆ ಕುದುರೆಗಳು ಏನಾಗಿರಬೇಕು, ಕಂಟ್ರೋಲ್ನಲ್ಲಿ ಇರಬೇಕು. ಇಲ್ಲಿ ಸಾರಥಿ ಯಾರು, ನಮ್ಮ ಬುದ್ಧಿ. ಹಾಗಾದರೆ ನಮ್ಮ ಬುದ್ಧಿಯ ಕೈಯಲ್ಲಿ ಇಂದ್ರಿಯಗಳು ಚೆನ್ನಾಗಿ ಇರಬೇಕು ಎಂಬುದಾಗಿ ರಕ್ಷಣೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎಲ್ಲ ಇಂದ್ರಿಯಗಳು ಕೂಡ ನಮ್ಮ ಬುದ್ಧಿಯ ಕಂಟ್ರೋಲ್ನಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಧಾನವಾಗಿರಬೇಕಾದದ್ದೇನು, ಮೊದಲು ನಮ್ಮ ಬುದ್ಧಿ ಚೆನ್ನಾಗಿರಬೇಕು ಅಂತ. ಕೆಟ್ಟ ಬುದ್ಧಿ ಇದ್ದರೆ ಇಂದ್ರಿಯಗಳೇನಾಗಿರೋದಿಲ್ಲ, ಬುದ್ಧಿಯ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಬುದ್ಧಿಯ ಕಂಟ್ರೋಲ್ನಲ್ಲಿ ಎಲ್ಲ ಇಂದ್ರಿಯಗಳು ಕೂಡ ಇರಬೇಕು ಅಂತ ಹೇಳಿದ್ರೆ ಮೊದಲು ಬುದ್ಧಿ ಎಂಬುದು ಶುದ್ಧವಾಗಿರಬೇಕು. ಶುದ್ಧವಾದಂತಹ ಬುದ್ಧಿ ಇದ್ದಾಗ ಮಾತ್ರ ಏನಾಗುತ್ತೆ, ಇಂದ್ರಿಯಗಳು ನಮ್ಮ ಕಂಟ್ರೋಲ್ನಲ್ಲಿ ಇರ್ತವೆ. ಬೇರೆ ಬೇರೆ ಯಾವುದೋ ರೂಪದ ಕಡೆ ರಸದ ಕಡೆ ಹೋಗೋದಿಲ್ಲ. ಕಣ್ಣೆಂಬುದು ಪರಮಾತ್ಮನ ರೂಪವನ್ನೇ ನೋಡುತ್ತೆ, ಕಿವಿ ಎಂಬುದು ಪರಮಾತ್ಮನ ಚರಿತ್ರೆಯನ್ನೇ ಕೇಳುತ್ತೆ, ಮೂಗೆಂಬುದು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಹೂವನ್ನೇ ಪರಿಮಳ ನೋಡುತ್ತೆ, ಕಾಲು ಪರಮಾತ್ಮನ ಮಂದಿರಕ್ಕೆ ಹೋಗ್ತವೆ, ಕೈ ಎಂಬುದು ಪರಮಾತ್ಮನ ಮಂದಿರಗಳನ್ನು ಸ್ವಚ್ಛ ಮಾಡ್ತವೆ. ಯಾವಾಗ ಅಂತ ಹೇಳಿದ್ರೆ ನಮ್ಮ ಬುದ್ಧಿ ಎಂಬುದು ಶುದ್ಧವಾಗಿದ್ದಾಗ ಅಂತ. ಹಾಗಾಗಿ ಉಪನಿಷತ್ತು ಹೇಳ್ತಾ ಇದೆ, ಯಸ್ತು ವಿಜ್ಞಾನವಾನ್ ಭವತಿ ಯುಕ್ತೇನ ಮನಸಾ ಸದಾ. ಒಂದು ನಮ್ಮ ವಿವೇಕ ಬುದ್ಧಿ ಸರಿಯಾಗಿರಬೇಕು ಮತ್ತು ಮನಸ್ಸು ತುಂಬ ಚೆನ್ನಾಗಿರಬೇಕು ಅಂತ. ಯಾಕೆಂದರೆ ಮನಸ್ಸು ಎಲ್ಲಿದೆ, ಹಗ್ಗದ ಸ್ಥಾನದಲ್ಲಿ ಇದೆ. ಹಗ್ಗ ಗಟ್ಟಿಯಾಗಿದ್ದರೆ ರಥಕ್ಕೂ ಮತ್ತು ಕುದುರೆಗಳಿಗೂ ಸಂಪರ್ಕ ಚೆನ್ನಾಗಿರುತ್ತೆ. ಹಗ್ಗ ಕಟ್ಟಾಗಿ ಹೋಗಿಬಿಟ್ರೆ ಏನಾಗ್ಬಿಡುತ್ತೆ, ಕುದುರೆಗಳು ಎಲ್ಲಿ ಬೇಕೋ ಅಲ್ಲಿ ಹೋಗಿಬಿಡ್ತವೆ. ಹಾಗಾಗಿ ಸಾರಥಿ ಎಷ್ಟು ಶುದ್ಧವಾಗಿರಬೇಕು ಅಷ್ಟೇ ಗಟ್ಟಿಯಾಗಿ ಹಗ್ಗವು ಕೂಡ ಇರಬೇಕು. ಹಾಗಾಗಿ ನಮ್ಮ ಬುದ್ಧಿ ಎಷ್ಟು ಶುದ್ಧವಾಗಿರುತ್ತೋ ಅಷ್ಟೇ ಶುದ್ಧವಾಗಿ ನಮ್ಮ ಮನಸ್ಸು ಇರಬೇಕು. ನಮ್ಮ ಮನಸ್ಸು ಶುದ್ಧವಾಗಿದ್ದಾಗ ಅಲ್ಲಿ ಪರಮಾತ್ಮನ ಸನ್ನಿಧಾನ ಬಂದು ಇರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬುದ್ಧಿ ಮನಸ್ಸು ಎರಡೂ ಕೂಡ ಶುದ್ಧವಾಗಿರಬೇಕು. ಈ ರೀತಿಯಾಗಿ ಇದ್ದಾಗ ಹೇಗೆ ರಥ ಎಂಬುದು ಒಳ್ಳೆಯ ಜಾಗವನ್ನು ಹೋಗಿ ಸೇರುತ್ತೋ ಅದೇ ರೀತಿಯಾಗಿ ಈ ನಮ್ಮ ಶರೀರ ಎಂಬಂತಹ ರಥವೂ ಕೂಡ ಅದು ಪರಮಾತ್ಮನನ್ನೇ ಹೋಗಿ ಸೇರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ವಿಜ್ಞಾನ ಸಾರಥಿರ್ಯಸ್ತು ಮನಃಪ್ರಗ್ರಹವಾನ್ನರಃ ಸ್ವಧ್ವನ ಪದಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ ಅಂತ. ವಿಜ್ಞಾನ ಸಾರಥಿ, ಹಿಂದೆ ನೋಡಿದಂತೆ ಬುದ್ಧಿ ನಮಗೆ ಸಾರಥಿ, ಅರ್ಥಾತ್ ಜ್ಞಾನ ನಮಗೆ ಸಾರಥಿ ಅಂತ ಹೇಳಿದರು. ಈ ರೀತಿಯಾದಂತಹ ಪರಮಾತ್ಮನ ಜ್ಞಾನ ಎಂಬಂತಹ ಸಾರಥಿ ಯಾರಿಗೆ ಇರುತ್ತೋ ಅದೇ ರೀತಿಯಾಗಿ ಮನಸ್ಸು ಯಾರಿಗೆ ಪರಿಶುದ್ಧವಾಗಿ ಇರುತ್ತೋ ಅಂತಹ ವ್ಯಕ್ತಿ ಅಧ್ವನಃ ಪಾರಮಾಪ್ನೋತಿ ಅಂತ. ಅಧ್ವನ ಅಂಥೇಳಿ ಸಂಸಾರ ಅಂತ. ಸಂಸಾರ ಈ ಒಂದು ಸಾಗರವನ್ನು ಆ ವ್ಯಕ್ತಿ ದಾಟಿ ಪರಮಾತ್ಮನ ಉತ್ತಮವಾದಂತಹ ಲೋಕವನ್ನು ಪಡೀತಾನೆ ಎಂಬುದಾಗಿ ಹೇಳಿದರು. ಹೀಗೆ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಧ್ಯಾನ ಮಾಡಬೇಕಾದ್ರೆ ನಮ್ಮ ಇಂದ್ರಿಯಗಳು ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕು. ಅದಕ್ಕೆ ಪ್ರಧಾನವಾದಂತಹ ಒಂದು ಯೋಗ್ಯತೆ ಅಂತ ಹೇಳಿದ್ರೆ ನಮ್ಮ ಬುದ್ಧಿ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಅಂತ ಹೇಳಿದರು. ಈ ರೀತಿಯಾಗಿ ಬುದ್ಧಿ ಮತ್ತು ಮನಸ್ಸು ಶುದ್ಧವಾಗಿದ್ದಾಗ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡಬೇಕಾದ್ರೆ ತಾರತಮ್ಯ ಪ್ರಕಾರವಾಗಿ ನಾವು ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಹಿಂದೆ ಹೇಳಿದ್ದೇನಂತ ಹೇಳಿದ್ರೆ ಇಂದ್ರಿಯ ಮನಸ್ಸು ಅರ್ಥ ಅಂತೆಲ್ಲ ಹೇಳಿದರು. ಈಗ ಅವುಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳಲ್ಲೂ ಕೂಡ ತಾರತಮ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಇಂದ್ರಿಯೇಭ್ಯ ಪರಾಹ್ಯರ್ಥಃ ಅರ್ಥೇಭ್ಯಶ್ಚ ಪರಮ್ಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧಿರಾತ್ಮ ಮಹಾನ್ ಪರಃ ಮಹತಃ ಪರಮವ್ಯಕ್ತಂ ಅವ್ಯಕ್ತ ಪುರುಷ ಪರಃ ಪುರುಷ ನ ಪರಂ ಕಿಂಚಿತ್ ಸಾಕಾಷ್ಠ ಸಾ ಪರಾಗತಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಮೊದಲು ಏನು ಹೇಳಿದರು, ನಮ್ಮ ಇಂದ್ರಿಯಗಳು ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕು ಅಂತ ಹೇಳಿದರು. ಆ ಇಂದ್ರಿಯಗಳು ಕೆಳಗಡೆ ಇದ್ದಾವೆ ಅಂತ. ಅರ್ಥಾತ್ ಇಂದ್ರಿಯಕ್ಕೆ, ನಮ್ಮ ಕಣ್ಣು ಕಿವಿ ಮುಂತಾದಂತಹ ಇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳಾದಂತಹ
ಇಂದ್ರ, ಜಯಂತ ಮುಂತಾದಂತಹ ದೇವತೆಗಳು ಇದ್ದಾರೆ, ಅಗ್ನಿ ಮುಂತಾದಂತಹ ದೇವತೆಗಳು. ಅವರೆಲ್ಲರೂ ಕೂಡ ಕೆಳಗೆ ಇದ್ದಾರೆ ಅಂತ. ಅವರಿಗಿಂತ ಉತ್ತಮರಾದಂತಹ ದೇವತೆಗಳು ಯಾರು ಅಂತ ಹೇಳಿದ್ರೆ ಅರ್ಥಾಭಿಮಾನಿ ದೇವತೆಗಳು ಅಂತೆ. ಅಂದರೆ ಕಣ್ಣಿಗೆ ಯಾವುದು ಕಾಣಿಸುತ್ತೆ? ರೂಪ ಕಾಣಿಸುತ್ತೆ. ಕಿವಿಗೆ ಶಬ್ದ ಕೇಳಿಸುತ್ತೆ. ಆ ಶಬ್ದಕ್ಕೆ, ರೂಪಕ್ಕೆ, ರಸಕ್ಕೆ, ಸ್ಪರ್ಶಕ್ಕೆ ಎಲ್ಲದಕ್ಕೂ ಕೂಡ ಅಭಿಮಾನಿಗಳಾಗಿ ದೇವತೆಗಳು ಅಂತ ಇದ್ದಾರೆ. ಯಾರು ಅಂತ ಹೇಳಿದ್ರೆ ಸೌಪರ್ಣಿ, ವಾರುಣಿ, ಪಾರ್ವತಿ ಎಲ್ಲ ದೇವತೆಗಳ ಪತ್ನಿಯರು. ಅವರೆಲ್ಲರೂ ಕೂಡ ಇಂದ್ರಾದಿ ದೇವತೆಗಳಿಗಿಂತ ಶ್ರೇಷ್ಠರಾಗಿದ್ದಾರೆ ಅಂತ. ಇನ್ನು ಇವರೆಲ್ಲ ಯಾರು? ವಿಷಯಕ್ಕೆ ಅಭಿಮಾನಿಗಳಾದಂತಹ ದೇವತೆಗಳು. ಈ ವಿಷಯಕ್ಕಿಂತ ಶ್ರೇಷ್ಠ ಯಾರು ಅಂತ ಹೇಳಿದ್ರೆ ಅರ್ಥೇಭ್ಯಶ್ಚ ಪರಂ ಮನಃ ಅಂತ. ಮನಸ್ಸಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಶ್ರೇಷ್ಠ ಅಂತೆ. ಅಂದರೆ ರುದ್ರದೇವರು, ಶೇಷ, ಗರುಡ ಈ ದೇವತೆಗಳೆಲ್ಲರೂ ಕೂಡ ಸೌಪರ್ಣಿ, ವಾರುಣಿ, ಉಮಾಗಿಂತ ಶ್ರೇಷ್ಠರು ಅಂತ. ಮನಸ್ಸಿಗಿಂತ ಮನಸ್ಸಸ್ತು ಪರಾ ಬುದ್ಧಿ ಅಂತ. ಬುದ್ಧಿ ಚೆನ್ನಾಗಿದೆ, ಮನಸ್ಸು ಚೆನ್ನಾಗಿರುತ್ತೆ. ಹಾಗಾಗಿ ಮನಸ್ಸಿಗಿಂತ ಶ್ರೇಷ್ಠ ಯಾರು? ಬುದ್ಧಿ. ಅಂದರೆ ರುದ್ರಾದಿ ದೇವತೆಗಳಿಗಿಂತಲೂ ಕೂಡ ಶ್ರೇಷ್ಠ ಯಾರು ಅಂತೇಳಿದ್ರೆ ಮನೋಭಿಮಾನಿಯಾದಂತಹ, ಬುದ್ಧಿಗೆ ಅಭಿಮಾನಿಯಾದಂತಹ ಸರಸ್ವತೀ ದೇವಿ. ಬುದ್ಧೇರಾತ್ಮ ಮಹಾನ್ ಪರಹ ಅಂತ. ಆ ಬುದ್ಧಿಗಿಂತಲೂ ಕೂಡ ಶ್ರೇಷ್ಠ ಯಾರು ಅಂತ ಹೇಳಿದ್ರೆ ಮಹತ್ತತ್ವಕ್ಕೆ ಅಭಿಮಾನಿಯಾದಂತಹ ಬ್ರಹ್ಮದೇವರು. ಬ್ರಹ್ಮದೇವರಿಗಿಂತ ಶ್ರೇಷ್ಠಳಾದವಳು ಮಹತ ಪರಮವ್ಯಕ್ತಂ, ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾದಂತಹ ಮಹಾಲಕ್ಷ್ಮೀ ದೇವಿ. ಅವಳಿಗಿಂತಲೂ ಕೂಡ ಶ್ರೇಷ್ಠನಾದವನು ಅವ್ಯಕ್ತಾತ್ ಪುರುಷ ಪರಹ ಅಂತ. ಪರಮ ಪುರುಷನಾದಂತಹ ಪರಮಾತ್ಮನೇ ಸರ್ವೋತ್ತಮ. ಪುರುಷಾನ್ನ ಪರಂ ಕಿಂಚಿತ್ ಸಾಕಾಷ್ಠ ಸಾ ಪರಾಗತಿ ಅಂತ. ಆ ಪರಮ ಪುರುಷನಾದಂತಹ ಪರಮಾತ್ಮನಿಗಿಂತ ಶ್ರೇಷ್ಠರಾದವರು ಅಥವಾ ಅವರಿಗೆ ಸಮಾನರಾದವರು ಕೂಡ ಯಾರೂ ಇಲ್ಲ. ಹಾಗಾಗಿ ಪರಮಾತ್ಮನೇ ಸರ್ವೋತ್ತಮ. ಪರಮಾತ್ಮನನ್ನೇ ನಾವು ವಿಶೇಷವಾಗಿ ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಯೇಷು ಸರ್ವೇಷು ಭೂತೇಷು ಗೂಢೋತ್ಮ ನ ಪ್ರಕಾಶತೆ ದೃಶ್ಯತೆ ತ್ವಗ್ರೇಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿವಿಹಿ ಅಂತ. ಪರಮಾತ್ಮ ಎಲ್ಲರ ಒಳಗಡೆ ಇದ್ದಾನೆ, ಇದ್ದಾಗಲೂ ಕೂಡ ಎಲ್ಲರಿಗೂ ಕಾಣಿಸೋದಿಲ್ಲ. ಮತ್ತು ಯಾರಿಗೆ ಕಾಣಿಸ್ತಾನೆ ಅಂತ ಹೇಳಿದ್ರೆ ಅಗ್ರೇಯ ಬುದ್ಧಿಯ ಅಂತೆ. ಯಾರಿಗೆ ಶ್ರೇಷ್ಠವಾದಂತಹ ಉನ್ನತವಾದಂತಹ ಬುದ್ಧಿ ಜ್ಞಾನ ಇರುತ್ತೋ ಅಂತಹ ಜ್ಞಾನಿಗಳಿಗೆ ಮಾತ್ರ ಪರಮಾತ್ಮ ತನ್ನ ಜ್ಞಾನವನ್ನು ತಂದು ಕೊಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ಯಚ್ಛೇದ್ವಾಮನಸಿ ಪ್ರಾಜ್ಞ ತದ್ಯಚ್ಛೇ ಜ್ಞಾನ ಆತ್ಮನಿ ಜ್ಞಾನಮಾತ್ಮನಿ ಮಹತಿ ಯತ್ತದ್ದೇ ಶಾಂತ ಆತ್ಮನಿ ಅಂತ. ಯಾರು ಇವರೆಲ್ಲರೂ ಕೂಡ ಪರಸ್ಪರವಾಗಿ ಒಬ್ಬರಿಗೊಬ್ಬರು ನಿಯಾಮಕರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಂದ್ರ, ಜಯಂತ, ಅಗ್ನಿ ಮುಂತಾದಂತಹ ಎಲ್ಲ ದೇವತೆಗಳಿಗೆ ಯಾರು ನಿಯಾಮಕರು ಅಂತ ಹೇಳಿದ್ರೆ ಈ ವಾರುಣಿ, ಉಮಾ ಮುಂತಾದಂತಹ ದೇವತೆಗಳ ಹೆಂಡತಿಯರು ಅವರಿಗೆ ನಿಯಾಮಕರು. ಅವರಿಗೆ ನಿಯಾಮಕರಾದವರು ಗರುಡ, ಶೇಷ, ರುದ್ರ ಎಲ್ಲರೂ ಕೂಡ ಅವರವರ ಹೆಂಡತಿಗೆ ನಿಯಾಮಕರು. ಗರುಡ, ಶೇಷ, ರುದ್ರಾದಿಗಳಿಗೆ ಸರಸ್ವತೀ ದೇವಿ ಮತ್ತು ಭಾರತೀ ದೇವಿ ಅವರಿಗೆ ನಿಯಾಮಕರು. ಸರಸ್ವತೀ ದೇವಿ ಮತ್ತು ಭಾರತೀ ದೇವಿಗೆ ವಾಯುದೇವರು ಮತ್ತು ಬ್ರಹ್ಮದೇವರು. ಬ್ರಹ್ಮದೇವರಿಗೆ, ವಾಯುದೇವರಿಗೆ ಮಹಾಲಕ್ಷ್ಮೀ ದೇವಿ. ಮಹಾಲಕ್ಷ್ಮೀ ದೇವಿಗೆ ಅವಳ ಪತಿಯಾದಂತಹ ನಾರಾಯಣ ನಿಯಾಮಕನಾಗಿರ್ತಾನೆ. ಅವನಿಗೆ ನಿಯಾಮಕರಾದಂತಹ ವ್ಯಕ್ತಿ ಯಾರೂ ಇಲ್ಲ. ಅವನು ಸರ್ವೋತ್ತಮ ದೇವತೆ ಅಂತ ಅವನನ್ನು ಉಪಾಸನೆ ಮಾಡಬೇಕು ಅಂಥೇಳಿ ಈ ರೀತಿಯಾಗಿ ಪರಮಾತ್ಮನನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು, ಉಪಾಸನೆ ಮಾಡಬೇಕು ಅಂತೆಲ್ಲ ತಿಳಿಸ್ತಾರೆ. ಇಷ್ಟು ತಿಳಿಸಿ ಮುಂದೆ ಹೇಳ್ತಾರೆ, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತ ಕ್ಷುರಸ್ಯ ಧಾರಾ ನಿಶಿತ ದುರತ್ಯಯ ದುರ್ಗಂ ಪತಸ್ತತ್ ಕವಯೋದಂತಿ ಅಂತ ವೇದ ಪುರುಷ ನಮಗೆ ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಉತ್ತಿಷ್ಠತ ಜಾಗ್ರತ, ಎದ್ದೇಳಿ, ಏಳಿ, ಎದ್ದೇಳಿ, ಜಾಗ್ರತರಾಗಿ ಅಂತ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಪ್ರಾಪ್ಯ ವರಾನ್ನಿಬೋಧತ ಅಂತ. ಅಂದರೆ ಯೋಗ್ಯರಾದಂತಹ ಗುರುಗಳನ್ನು ನೋಡಿ ಅವರಿಂದಾಗಿ ನೀವು ಚೆನ್ನಾಗಿ ಅಧ್ಯಯನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಕ್ಷುರಸ್ಯ ಧಾರಾ ನಿಶಿತ ದುರತ್ಯಯ ದುರ್ಗಂ ಪತಸ್ತತ್ ಕವಯೋ ವದಂತಿ ಅಂತ. ಪರಮಾತ್ಮನನ್ನು ಹೋಗಿ ಸೇರುವಂತಹ ಮಾರ್ಗ ಅದು ಅತ್ಯಂತ ಸುಲಭವಾಗಿ ಇಲ್ಲ. ಅದು ಹೇಗಿದೆ ಅಂತ ಹೇಳಿದ್ರೆ ಕ್ಷುರಸ್ಯ ಧಾರ, ಕತ್ತಿಯ ಅಲುಗಿನಂತೆ ಅದು ತುಂಬ ಚೂಪಾದಂತಹ ಮಾರ್ಗ, ಪರಮಾತ್ಮನನ್ನು ಹೋಗಿ ಸೇರುವಂತಹ ಮಾರ್ಗ. ಹೇಗೆ ನಾವು ಹೋಗುವಂತಹ ಮಾರ್ಗ ಚೆನ್ನಾಗಿದ್ದರೆ ನಾವು ಆರಾಮ ನಡ್ಕೊಂಡು ಹೋಗಿಬಿಡ್ತೇವೆ. ಕತ್ತಿಯ ಅಲುಗಿನಂತೆ ಚೂಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥಾತ್ ಅದರ ಮೇಲೆ ಕಾಲಿಟ್ಟರೆ ನಮಗೆ ದುಃಖ ಆಗೇ ಆಗುತ್ತೆ. ಪರಮಾತ್ಮನನ್ನು ಕಾಣುವಂತಹ ಮಾರ್ಗದಲ್ಲಿ, ದಾರಿಯಲ್ಲಿ ಅನೇಕ ವಿಧವಾದಂತಹ ಕಷ್ಟ, ನೋವು ಎಲ್ಲವೂ ಕೂಡ ಆಗುತ್ತೆ. ಆದರೆ ಅದೆಲ್ಲವನ್ನೂ ಕೂಡ ಸಹಿಸಿಕೊಂಡು ನಾವೇನು ಮಾಡಬೇಕು? ಪರಮಾತ್ಮನ ಬಗ್ಗೆ ತಿಳಿದುಕೊಂಡಾಗ ಮಾತ್ರ
ನಮಗೆ ವಿಶೇಷವಾದಂತಹ ಸುಖ ಎಂಬುದು ಮುಂದೆ ಶಾಶ್ವತವಾದಂತಹ ಮೋಕ್ಷ ಎಂಬುದಾಗುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ಉತ್ತಿಷ್ಠತ ಜಾಗೃತ, ಏಳಿ ಎದ್ದೇಳಿ ಜಾಗೃತರಾಗಿ ನಿರಂತರವಾಗಿ ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳಿ ಅಂತ ಉಪದೇಶ ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅಶಬ್ದಮಸ್ಪರ್ಶಂ ರೂಪಮವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚಯತ್ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯತಂ ಮೃತ್ಯು ಮುಖಾತ್ ಪ್ರಮುಚ್ಯತೆ ಅಂತ ಇಲ್ಲೇನು ಹೇಳಿದರು, ಗುರುಗಳ ಹತ್ತಿರ ಹೋಗಿ ಅಧ್ಯಯನ ಮಾಡಿ ಅಂತ ಹೇಳಿದರು. ಅಲ್ಲ, ನಾವೇ ಓದ್ಕೊಂಡ್ಬಿಡ್ತೇವೆ, ಬುಕ್ ಇದೆ, ವ್ಯಾಖ್ಯಾನ ಇದೆ, ಕನ್ನಡ ಅನುವಾದ ಇದೆ ಅಂತ ಹೇಳಿದ್ರೆ ಅದಕ್ಕೆ ಉಪನಿಷತ್ತು ಹೇಳುತ್ತೆ ಪರಮಾತ್ಮ ಅಶಬ್ದ ಅಂತೆ. ಶಬ್ದಗಳಿಂದಾಗಿ ಪರಮಾತ್ಮನನ್ನು ಸರಿಯಾಗಿ ತಿಳಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೇನು ಅಸ್ಪರ್ಶ, ಅವನನ್ನು ಮುಟ್ಲಿಕ್ಕಾಗೋದಿಲ್ಲ. ಅರೂಪ, ಅವನನ್ನು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಮತ್ತೆ ಅವ್ಯಯ, ಅವನು ಯಾವತ್ತೂ ನಾಶ ಆಗೋದೇ ಇಲ್ಲ. ಅಂತಹ ವಿಶಿಷ್ಟನಾದಂತಹ ಪರಮಾತ್ಮ ಅನಾದಿ ಅನಂತ, ಅವನಿಗೆ ಹುಟ್ಟಿಲ್ಲ ಸಾವಿಲ್ಲ. ಹೀಗೆ ನಮ್ಮೆಲ್ಲರಿಗೂ ಇಂತಲೂ ಕೂಡ ವಿಲಕ್ಷಣನಾದಂಥವನು ಪರಮಾತ್ಮ. ಅಂತಹ ಪರಮಾತ್ಮನನ್ನು ನಾನೇ ಅಧ್ಯಯನ ಮಾಡಿ ತಿಳಿತಿದೆ ಅಂತ ಹೇಳಿದ್ರೆ ಅದಕ್ಕೂ ಸರ್ವತಾ ಸಾಧ್ಯ ಇಲ್ಲ. ಅವನನ್ನು ಅಧ್ಯಯನ ಮಾಡಬೇಕು, ಅವನ ಸ್ಪಷ್ಟವಾದಂತಹ ಜ್ಞಾನ ಬಂದು ಪರಮಾತ್ಮನ ಸಾಕ್ಷಾತ್ಕಾರ ನಮಗೆ ಆಗಬೇಕು ಅಂತ ಹೇಳಿದ್ರೆ ಅದು ಗುರುಮುಖೇನೇ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಗುರುಗಳ ಹತ್ತಿರ ಚೆನ್ನಾಗಿ ಅಧ್ಯಯನ ಮಾಡಿ ಆ ಗುರು ಪ್ರಸನ್ನನಾಗಿ ಒಂದು ವೇಳೆ ನಮಗೆ ನಮ್ಮ ಬಿಂಬರೂಪಿಯ ಪರಮಾತ್ಮನ ದರ್ಶನವನ್ನು ಮಾಡಿಸಿದರೆ ಆವಾಗ ಏನಾಗುತ್ತೆ, ಪರಮಾತ್ಮನ ಮೋಕ್ಷ ಎಂಬುದು ನಮಗೆ ಆಗುತ್ತೆ. ಬಿಂಬರೂಪಿಯಾದಂತಹ ಪರಮಾತ್ಮನ ದರ್ಶನ ಆಗದೇ ಹೋದರೆ ಮೋಕ್ಷ ಎಂಬುದು ಸರ್ವತಾ ಸಾಧ್ಯ ಇಲ್ಲ. ಆ ಬಿಂಬರೂಪಿ ಪರಮಾತ್ಮ ನಮಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಬಿಂಬರೂಪಿ ಪರಮಾತ್ಮ ಅಂತ ಇರ್ತಾನೆ. ಆದರೆ ಅದು ಯಾರತ್ತೂ ನಮಗೆ ಗೊತ್ತಿರೋದಿಲ್ಲ. ಮತ್ತು ಯಾರಿಗೆ ಗೊತ್ತಿರುತ್ತೆ ಅಂತ ಹೇಳಿದ್ರೆ ನಮ್ಮ ಸ್ವರೂಪೋದ್ಧಾರಕ ಗುರುಗಳಿಗೆ ನಮ್ಮ ಬಿಂಬ ಯಾವುದು ಅಂತ ಗೊತ್ತಿರುತ್ತೆ ಅಂತೆ. ಹಾಗಾಗಿ ಬಿಂಬರೂಪಿಯಾದಂತಹ ಪರಮಾತ್ಮನ ದರ್ಶನ ಆಗಬೇಕು ಅಂತ ಹೇಳಿದ್ರೆ ಗುರುದ್ವಾರಾನೇ ಆಗಬೇಕು. ಹಾಗಾಗಿ ಗುರುಗಳ ಮೂಲಕವೇ ನಿರಂತರವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿ ಕೊನೆಗೆ ಈ ನಚಿಕೇತ ಉಪಾಖ್ಯಾನದ ಉಪಸಂಹಾರವನ್ನು ಮಾಡ್ತಾರೆ. ನಾಚಿಕೇತಂ ಉಪಾಖ್ಯಾನಂ ಮೃತ್ಯು ಪ್ರೋಕ್ತಂ ಸನಾತನಂ ಉಕ್ತ್ವಾ ಶ್ರುತ್ವಾ ಚ ಮೇಧಾವಿ ಬ್ರಹ್ಮಲೋಕೆ ಮಹೀಯತೆ ಅಂತ ಈ ನಚಿಕೇತ ಮತ್ತು ಯಮನ ಸಂವಾದ ರೂಪವಾದಂತಹ ಈ ಒಂದು ಉಪಾಖ್ಯಾನವನ್ನು ಮೃತ್ಯು ಪ್ರೋಕ್ತಂ ಸನಾತನಂ, ಇದನ್ನು ಹೇಳಿದವನು ಯಾರು? ಮೃತ್ಯು ದೇವತೆಯಾದಂತಹ ಸಾಕ್ಷಾತ್ ಯಮಧರ್ಮ. ಅಂತಹ ಯಮಧರ್ಮ ಹೇಳಿದಂತಹ ಈ ಒಂದು ಕಥೆಯನ್ನು ಯಾರು ಉಕ್ತ್ವ ಅಂದರೆ ಯಾರು ಹೇಳ್ತಾರೋ ಮತ್ತು ಯಾರು ಶ್ರುತ್ವ ಯಾರು ಕೇಳ್ತಾರೋ ಅಂತಹ ವ್ಯಕ್ತಿ ವಿಶೇಷವಾಗಿ ಮೇಧಾವಿ ಬ್ರಹ್ಮಲೋಕೆ ಮಹೀಯತೆ ಅಂತ ವಿಶೇಷವಾದಂತಹ ಸ್ವರ್ಗ ಸುಖವನ್ನು ಅನುಭವಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ಯೈಮಂ ಪರಮಂ ಗುಹ್ಯಂ ಶ್ರಾವಯೇತ್ ಬ್ರಹ್ಮ ಸಂಸದಿ, ಇದನ್ನು ಯಾರು ಹೇಳಿಸ್ತಾರೋ ಯಾರು ಕೇಳಿಸ್ತಾರೋ ಅದೇ ರೀತಿಯಾಗಿ ಪ್ರಯತ ಶ್ರಾದ್ದ ಕಾಲೇವ, ವಿಶೇಷವಾಗಿ ಶ್ರಾದ್ದ ಮಾಡುವಂಥ ಸಂದರ್ಭದಲ್ಲಿ ಕಠೋಪನಿಷತ್ತನ್ನು ಪಾರಾಯಣ ಮಾಡಬೇಕು ಅಂತ ನಿಯಮ ಇದೆ. ಅದನ್ನು ಉಪನಿಷತ್ತೇ ಹೇಳುತ್ತೆ. ಪ್ರಯತ ಶ್ರಾದ್ದ ಕಾಲೇವ, ಶ್ರಾದ್ದ ಮಾಡುವಂತಹ ಸಂದರ್ಭದಲ್ಲಿ ಯಾರು ಬ್ರಾಹ್ಮಣದಿಂದಾಗಿ ಕಠೋಪನಿಷತ್ತಿನ ಪಾರಾಯಣವನ್ನು ಪ್ರವಚನವನ್ನು ಮಾಡಿಸ್ತಾರೋ ಅಂತಹ ಸಂದರ್ಭದಲ್ಲಿ ತದಾನಂತ್ಯಾಯ ಕಲ್ಪತೆ ತದಾನಂತ್ಯಾಯ ಕಲ್ಪತೆ ಅಂತ 2 ಸಲ ಹೇಳ್ತಾರೆ. ಅಂದರೆ ಅದರಿಂದಾಗಿ ಮರಣ ಹೊಂದಿದಂತಹ ವ್ಯಕ್ತಿಗೆ ಉತ್ತಮ ಫಲ ಎಂಬುದು ಸಿಗುತ್ತೆ, ಸಿಕ್ಕೇ ಸಿಗುತ್ತೆ ಅಂತ, ಇದರಲ್ಲಿ ಏನು ಡೌಟ್ ಇಲ್ಲ ಅಂತ. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಕೆಲವೊಂದು ವಾಕ್ಯಗಳನ್ನು 2 ಸಲ ಹೇಳ್ತಾರೆ. ಇಲ್ಲಿ ಹಾಗೇ ಹೇಳಿದರು, ಪ್ರಯತ ಶ್ರಾದ್ದ ಕಾಲೇವ ತದಾನಂತ್ಯಾಯ ಕಲ್ಪತೆ ತದಾನಂತ್ಯಾಯ ಕಲ್ಪತೆ ಅಂತ. ಅಂದರೆ ಅವನಿಗೆ ಮೋಕ್ಷ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದರು. 2 ಸಲ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಅಭ್ಯಾಸಸ್ತು ಸರ್ವಗತತ್ವಸ್ಯ ತಾತ್ಪರ್ಯ ದ್ಯೋತನಾರ್ಥ ಅಂತ. ಅಂದರೆ ಅದು ಆಗೋದು ನಿಶ್ಚಿತ ಅಂತ, ಅದರಲ್ಲಿ ಏನೂ ಸಂದೇಹವೇ ಇಲ್ಲ, ಅದಕ್ಕೆ 100ಕ್ಕೆ 100% ಆಗೇ ತೀರುತ್ತೆ ಎಂಬುದಾಗಿ ಒಂದು 2 ಸಲ ಹೇಳೋದಕ್ಕೆ ಅರ್ಥ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಕಠೋಪನಿಷತ್ತಿನಲ್ಲಿ 1 ಅಧ್ಯಾಯ ಮುಗಿದಿದೆ ಅಷ್ಟೇ. ಇನ್ನೂ 1 ಅಧ್ಯಾಯ ಇದೆ. ಅದರಲ್ಲಿ ಇನ್ನಷ್ಟು ವಿಶೇಷವಾಗಿ ನಚಿಕೇತ ಮತ್ತು ಯಮದೇವರ ವಿಶೇಷವಾದಂತಹ ಸಂವಾದ, ಅದರಲ್ಲಿ ಮತ್ತೆ ಮುಕ್ತರಿಗೆ ನಿಯಾಮಕನಾದಂತಹ ಪರಮಾತ್ಮನ ಸ್ವರೂಪ, ಮತ್ತು ಪರಮಾತ್ಮನ ರೂಪಗಳಿಗೆ ಯಾವುದೇ ರೀತಿಯಾದಂಥ ಭೇದವನ್ನು ಚಿಂತನೆ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಪರಮಾತ್ಮನ ಗುಣಗಳಲ್ಲಿಯೂ ಕೂಡ ಭೇದವನ್ನು ಚಿಂತನೆ ಮಾಡಬಾರ್ದು ಅಂತ. ಪರಮಾತ್ಮನ ಅನಂತ ಗುಣಗಳಿವೆ, ಆ ಅನಂತ ಗುಣಗಳಲ್ಲಿಯೂ ಕೂಡ ನಾವು ಸರ್ವತಾ ಭೇದವನ್ನು ಚಿಂತನೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ಹೃದಯದಲ್ಲಿ ಇರುವಂತಹ ಪರಮಾತ್ಮನ ಗಾತ್ರ ಯಾವ ರೀತಿಯಾಗಿದೆ ಅಂತ ಅದನ್ನು ತಿಳಿಸ್ತಾರೆ. ಹೀಗೆ ಅನೇಕ ವಿಷಯಗಳನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಹಾಗಾಗಿ ನಮಗೆ ಸಿಕ್ಕಂತಹ 1 ವಾರದಲ್ಲಿ 2 ಅಧ್ಯಾಯ ಇರುವುದೇ 2 ಅಧ್ಯಾಯ. ಇದರಲ್ಲಿ ಕಠೋಪನಿಷತ್ತಿನಲ್ಲಿ 2 ಅಧ್ಯಾಯ ಇರುವಂತಹ ಕಠೋಪನಿಷತ್ತಿನಲ್ಲಿ 1 ಅಧ್ಯಾಯದ ಸಮಗ್ರವಾದಂತಹ ಚಿಂತನೆಯನ್ನು ಮಾಡಿದ್ದೇವೆ.
ಮೊದಲನೇ ದಿವಸ ಹೇಳಿದಂತೆ ಕಠೋಪನಿಷತ್ತು ಅದು ಅತ್ಯಂತ ಗಂಭೀರವಾದಂತಹ ಒಂದು ಸಬ್ಜೆಕ್ಟ್, ವಿಷಯ. ಇದರಲ್ಲಿ ಬೇರೆ ಪ್ರವಚನಗಳಲ್ಲಿ ಹೇಳಿದಂತೆ ಯಾವುದು ಹಾಸ್ಯವನ್ನು ಮಾಡೋದು ಅಥವಾ ಇನ್ನೊಂದು ಯಾವುದೋ ಬೇರೆ ವಿಷಯಾಂತರವನ್ನು ಹೇಳೋದು ಸಾಧ್ಯ ಇಲ್ಲ. ಆ ರೀತಿಯಾಗಿ ಮಾಡಿಬಿಟ್ರೆ ನಮಗೆ ಲಿಂಕ್ ತಪ್ಪು ಹೋಗಿಬಿಡುತ್ತೆ, ಮುಂದಿನ ವಿಷಯಕ್ಕೆ ಲಿಂಕೇ ಗೊತ್ತಾಗೋದಿಲ್ಲ. ಹಾಗಾಗಿ ನೇರವಾಗಿ ವಿಷಯವನ್ನೇ, ಅದರಲ್ಲೂ ಕೂಡ ಶುದ್ಧವಾದಂತಹ ಪರಮಾತ್ಮ ತತ್ವಜ್ಞಾನವನ್ನೇ ಹೇಳ್ತಾ ಸಾಕ್ತಾ ಇರುವಂತಹ ಒಂದು ಗಂಭೀರವಾದಂತಹ ಪರಮಾತ್ಮನ ವಿಶೇಷವಾದಂತಹ ಜ್ಞಾನವನ್ನು ತಿಳಿಸಿಕೊಡುವಂತಹ ಉಪನಿಷತ್ತು ಅದು ಕಠೋಪನಿಷತ್ತು. ಹೆಸರೇ ಹೇಳುವಂತೆ ಕಠ, ತುಂಬ ಕಷ್ಟಪಟ್ಟು ಅಧ್ಯಯನ ಮಾಡಬೇಕಾದಂತಹ, ಕೇಳಬೇಕಾದಂತಹ, ಹೇಳಬೇಕಾದಂತಹ ಉಪನಿಷತ್ತು ಅದು ಕಠೋಪನಿಷತ್ತು. ಅಂತಹ ಕಠೋಪನಿಷತ್ತಿನ ಒಂದು ಪ್ರವಚನ ಎಂಬುದು 1 ವಾರಗಳ ಕಾಲ ಈ ಒಂದು ದೇವಗಿರಿಯ ರಾಯರ ಮಠದಲ್ಲಿ ನಡೆದಿದೆ. ಹೇಳಿದಂತಹ ಕೇಳಿದಂತಹ ನಮಗೆಲ್ಲರಿಗೂ ಕೂಡ ಹೇಗೆ ಆ ಯಮದೇವರು ನಚಿಕೇತನಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿ, ಉಪದೇಶವನ್ನು ಮಾಡಿ, ಅವನಿಗೆ ಪರಮಾತ್ಮನ ತತ್ವಜ್ಞಾನ ಆಗುವಂತೆ ಅನುಗ್ರಹ ಮಾಡಿದನೋ, ಅದೇ ರೀತಿಯಾಗಿ ಪರಮಾತ್ಮ ನಮಗೂ ಕೂಡ ಯೋಗ್ಯ ಗುರುಗಳನ್ನು ಕೊಟ್ಟು ಅವರಿಂದಾಗಿ ಉಪದೇಶವನ್ನು ಕೊಡಿಸಿ ಮುಂದಿನ ಜನ್ಮದಲ್ಲಿ ಆಗಲಿ ಅದರ ಮುಂದಿನ ಜನ್ಮದಲ್ಲಿ ಆಗಲಿ ಯಾವಾಗಲೇ ಆಗಲಿ ನಮ್ಮಿಂದಾಗಲೂ ಕೂಡ ಉತ್ತಮವಾದಂಥ ಸಾಧನೆಯನ್ನು ಮಾಡಿಸಿ ಆ ವಿಶೇಷವಾದಂತಹ ಮೋಕ್ಷವನ್ನು ಪಡೆಯುವಂತೆ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಈ ಒಂದು ಉತ್ತಮ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಈ ಒಂದು ಮಠದ ಎಲ್ಲ ಆಡಳಿತ ಮಂಡಳಿಯ ಅಧಿಕಾರಿಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ 2 ಮಾತುಗಳನ್ನು ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.